ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ಕೃಷಿಯಲ್ಲಿನ ಉಪಕಸವಾಗಿ ಈ ಹೈನುಗಾರಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ನಮ್ಮ ರೈತರು ಮಾಡ್ಕೊಂಡು ಅವ್ರ ಜೀವನನ ಯಾವ ರೀತಿಯಾಗಿ ಅವರು ನಿರ್ವಹಣೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಇಲ್ಲೊಬ್ಬ ರೈತರು, ಸಣ್ಣ ರೈತರು, ಅವರು ಒಂದು 2 ಎಕರೆ 3 ಎಕರೆ ಜಮೀನು ಇರ್ತಕ್ಕಂಥ ರೈತರು. ಅವರು ಅದ್ರ ಜೊತೆಗೆ ಉಪಕಸವಾಗಿ ಕುರಿಯನ್ನ ಸಾಕಾಣಿಕೆ ಮಾಡ್ತಾರ. ಸಣ್ಣದಾಗಿ ಒಂದು ಶೆಡ್ ಮಾಡ್ಕೊಂಡು ಒಂದು 15-20 ಕುರಿ ರೇಂಜಿಗೆ ಸಾಕ್ತಾರ. ಅವ್ರು ಅದನ್ನ ಯಾವ ರೀತಿ ಸಾಕ್ತಾರ, ಅವ್ರು ಯಾವ ರೀತಿ ಅದರಿಂದ ಲಾಭ ತಗೊಂತಾರ, ಅವ್ರ ಫೀಡ್ ಏನ್ ಕೊಡ್ತಾರ, ಮೇವ್ ಏನ್ ಕೊಡ್ತಾರ, ಇದು ಆ ಒಂದು ಮಾಹಿತಿ ನಮ್ಮ ಹೊಸದಾಗಿ ಸಾಕ್ತಕ್ಕಂತ ಯುವಕರಿಗಾಗ್ಲಿ, ಹೊಸದಾಗಿ ಈ ಫೀಲ್ಡಿಗೆ ಬರ್ತಕ್ಕಂಥವ್ರಿಗಾಗ್ಲಿ ಅದು ಒಂದು ಉಪಯುಕ್ತ ಮಾಹಿತಿಯಾಗಿ ನಾನು ಈ ಚಾನಲ್ ಮೂಲಕ ನಿಮಗೆ ತೋರಿಸ್ತೇನೆ. ಆ ರೈತರು ಇಲ್ಲೇ ಅದಾರ. ಇವತ್ತು ಅವ್ರನ್ನ ನಾವು ಮೀಟ್ ಮಾಡಿ ಅವ್ರ ಬಾಯಲ್ಲೇ ಅವ್ರು ಯಾವ ರೀತಿಯಾಗಿ ಕುರಿ ಸಾಕಾಣಿಕೆ ಮಾಡ್ತಾರ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ದು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ವೀಕ್ಷಕರಿಗೆ. ನಿಮ್ ಹೆಸರು ಏನ? ನಮ್ಮ ಹೆಸರು ಹನುಮಂತಪ್ಪ ಹಲವಾಗು. ಯಾವ ತಾಲೂಕು ಬರುತ್ತೆ? ನಮ್ದು ವಿಜಯನಗರ ಡಿಸ್ಟ್ರಿಕ್ಟ್, ಹರಪನಹಳ್ಳಿ ತಾಲೂಕು. ಅಣ್ಣ, ಈ ಕುರಿ ಸಾಕಾಣಿಕೆ ಮಾಡ್ತೀರಲ್ಲ, ನಿಮ್ದು ಮೊದ್ಲು ನೀವು ರೈತರು? ಹೌದು. ಹೊಲ ಎಷ್ಟೈತೆ? 2 ಎಕರೆ. 2 ಎಕರೆ. ಈಗ ಅದ್ರ ಜೊತೆ ಕುರಿಯನ್ನ ಕಟ್ಕೊಂಡ್ ಈಗ ಹೊಲ ನೀವು ಶೆಡ್, ಇದನ್ನ ಮನಿ ಆಗ್ಲಿ ಶೆಡ್ ಆಗ್ಲಿ ಏನ ನಿಮ್ಮ ಹೊಲದಾಗ ಜಮೀನಾಗ ಐತಾ? ಇಲ್ರಿ, ನಮ್ ಜಮೀನು 2 ಎಕರೆ ಜಮೀನ್ದಾಗ ಐತ್ರಿ. ಹೊಲದಾಗ ಮನಿ ಮಾಡ್ಕೊಂಡ್ ಕುರಿ ಎಷ್ಟು ಸಾಕಿರ? ಈ ನೋಡ್ರಿ, ನಾವು ಸಾಕಕ್ ಹಚ್ಚಿ ಈಗ 12-13 ವರ್ಷ ಆತ್ರಿ. 20ರಿಂದ ಸಾಗಿದ್ವಿ. ಒಂದ್ ಬೀಡು 15, ಒಂದು ಬೀಡು ಈ ಸತತ್ತು ಈಗ 12-13 ನಿಂತ್ಕೊಂಡ್ ನೋಡ್ರಿ. 12-13 ಒಂದ್ ಬೀಡ್ಗೆ. ಯಾಕೆ ಕಡಿಮೆ ಯಾಕೆ ಮಾಡಿದ್ರಿ? ಇಲ್ರಿ, ಶಕ್ತಿ ಕಮ್ಮಿ ಆಗ್ಬಿಡ್ತಲ್ಲ. ನಿಮಗೆ ನಿಮ್ಮ ಒಂದು ಶಕ್ತಿ ಎಷ್ಟ ಐತಾ ಅಷ್ಟ ಉಪಯೋಗಿಸಿದ್ರಿ. ನಿಮ್ಮ ಕೈಲಿ ಎಷ್ಟು ಅವನ್ನ ಸಾಕಕ್ ಕೆಪಾಸಿಟಿ ಐತಾ ಅಷ್ಟ. ಇನ್ನೊಂದು ಎಷ್ಟ್ ತಿಂಗಳು ಸಾಕ್ತಿರ? ಒಂದು ಕನಿಷ್ಠ 6 ತಿಂಗಳು ಬೇಕು. 6 ತಿಂಗಳಂತ ಬೇಕು ನೋಡ್ರಿ. 6 ತಿಂಗಳು ಅಂದ್ರೂ ನೀವು ಎಷ್ಟ್ ತಿಂಗಳು ಮರಿತಿರ್ತೀರಿ? ಒಟ್ಟು 4.5 ತಿಂಗಳು ಬೀಳ್ತದ ನೋಡ್ರಿ. 5 ತಿಂಗಳು ಮರಿ. ಎಷ್ಟು ಅದ್ರ ರೇಟ್ ಏನ್ ಕೊಡ್ತಾರೆ ನೋಡ್ರಿ? 5 ತಿಂಗಳ ಮರಿಗೆ ನಾವು ರಾಶಿ ತಗೊಂತಾವ್ರಿ ಅಲ್ಲಿ. ಆಮೇಲೆ ನಮ್ಮ ರಾಶಿ ನಾವ್ ಹಿಡಿಸಿದ್ರ 4 ಕಡೆಗೆ ಸಂತಿಗೆ ಹೋಗ್ಬಿಡ್ತಾವ್ರಿ. ಒಮ್ಮಿಗೆ ಹೋಗೋದಲ್ರಿ, ಒಮ್ಮಿಗೆ ತರೋದ್ರಿ. ನಿಮಗೆ ಇಡ್ಸೋವರೆಗೂ ನೀವು ಸಂತೆ ಅಡ್ಡಾಡೋರು. ಹರಪನಹಳ್ಳಿ, ರಾಣೆಬೆನ್ನೂರು. ಈಗ ಒಂದು ಸಂತಿಗೆ ಹೋಗ್ತೀರಿ ನೀವೀಗ, ಆ ಸಂತೆಯಲ್ಲಿ ನಿಮಗೆ ಬೇಕಾದಂತ ಮರಿಗಳು ಇಲ್ಲ ಅಂದ್ರೆ ಬಂದ್ಬಿಡ್ತಾವ್ರಿ. ವಾಪಸ್ ಖರ್ಚು ಇಟ್ಕೊಂಡು ಹೋದ್ರೆ ಎಷ್ಟಾದ ಖರ್ಚು ಬರ್ಲಿ ವಾಪಸ್ ಬಂದ್ಬಿಡ್ತಾನೆ. ಇನ್ನೊಬ್ರು ನಾನು ಸ್ವಂತ ಹೋಗ್ತಿಂದ ಹಿಡಿಸಿದ್ರೆ ತಗೊಂಡ್ಬಿಡ್ತಾನ, ಹಿಡಿಸಿದ್ರೆ ಬಂದ್ಬಿಡ್ತಾನ್ರಿ ವಾಪಸ್. ಈಗ ಮರಿ ತರಕ್ ಹೋಗಿರಲ್ಲ, ಏನ್ ನೀವು ದಲ್ಲಾಳಿಗಳನ್ನ ಹಿಡ್ಕೊಂಡು ಮರಿ ಅಲ್ಲಿ ಮುಗಿಸ್ಕೊಂತೀರಾ ಅಥವಾ ನೀವ? ದಲ್ಲಾಳಿಲ್ಲ, ಅವ್ನು ಕುರಿಯನು ನಾನು. ಯಾಕೆ? ಈಗ ನಿನ್ ಕರ್ಕಂದ್ರ ನಾನ್ ಕೈಲಿಂದ ಮತ್ತೆ 2,000 1,000 ಕೊಡಕ್ ಅವ್ನಿಗೆ. ನಾವ್ ಇಬ್ಬರು ಇದ್ರ ಅವನವ್ರು 1,000 ತಿನ್ನಿ, ನಾನಾರು 1,000 ತಿನ್ನಿ. ಈಗ ಕುರಿಯನಿಗೆ ಉಳಿತಾಯ ಆಗ್ಬೇಕು, ಇಲ್ಲ ನಿಮಗೆ ಉಳಿತಾಯ? ಇಲ್ಲ, ಅವ್ರಿಬ್ರು ಕಡೆಗೆ ಅವ್ರು ಏನಾರ ಅವ್ರ ಬಾಗ್ನ ಅವ್ರು ನಡೆಯುದ್ದ ಕರ್ಕಂದ್ರ ಅವ್ರು ಕೊಡೋ ಜವಾಬ್ದಾರಿ ಅದು. ಕುರಿಯನ್ನು ಅಂತ ಕೊಡಿಸ್ತಾನಲ್ಲ, ಅವ್ನ್ ಕೊಡ್ಬೇಕಂತ ದಾರಲ್ಲಿ. ನಾನು ಎಂಟ್ರಿ ಅಲ್ಲ, ನಾನು. ಆ ಉದ್ದೇಶದಿಂದ ನೀವು ಸ್ವತಃ ನೀವೇ ಕೊಡೋಣ ತಗೋನಾರು, ಇಬ್ಬರ ಮುಖಾಂತರ ನೀವ್ ವ್ಯವಹಾರ ಮಾಡ್ಕೊಂಡ್ ಅವನೇನು ನಡಿ ಬಂದ್ರ ಅದು ನಾವು ಸಾಕ್ಷಿ ಅಲ್ಲ. ಅವ್ನ್ ಕೊಡಕ್ ದುಡ್ಡ ಕಮಿಷನ್ ಏನ್ ಇರ್ತತಲ್ಲ, ಅವ್ನ್ ಕೊಡ. ನಾನಿಲ್ಲ, ನೀನು ಕೊಡಲ್ಲ, ನಾ ಕೊಡೋದಲ್ಲ. ಹಂಗದ್ರ ಮುಖ್ಯ ಮುಖ ನಾನು ಅಷ್ಟ. ನಾನ್ ದಲ್ಲಾಳಿ ಕೊಡೋಣ. ಈಗ ಒಬ್ಬೊಬ್ರು ರೈತರು ಹೋಗಿ ಯಾರೋ ಬಂದ್ ಹೇಳ್ತಾರ ಅಂತಾರ, ನೋಟಿಸ್ ಅಂತಾರ, ಕೊಟ್ಟು ಬಿಡ್ತಾರ, ಸುಮ್ನೆ ಇರ್ತಾರ. ನಮ್ ರೈತರು ಕೂಡ ಏನ ಮುಗಿಸ್ ಕೊಡ್ತಾರ ಅಂತ ಹೇಳಿ. ಆಮೇಲೆ ಗೊತ್ತಾಗತ್ತ ಅವ್ರಿಗೆ ಇವ್ರು ಎಷ್ಟು ದಲ್ಲಾಳಿಗಳು, ಇವರು ನಮ್ಮದನ್ನ ತಿಂತಾರ, ಆ ಕುರಿಯರ್ದನ್ನ ತಿಂತಾರ. ಅಲ್ಲಿ ನಾವು ತಪ್ಪು ಮಾಡೋದು. ಫಸ್ಟ್ ನಾವು ಮಾತಾಡಿ ದಲ್ಲಾಳ್ರನ್ನ ನಡುವೆ ಎಂಟ್ರಿ ಮಾಡ್ಕೋಬೇಕು. ನೋಡಪ್ಪ, ನಾವು ದಲ್ಲಾಳಿ ಕೊಡೋರಲ್ಲ, ಅವ್ರದ್ದ ನೀವು ಇಸ್ಕೋಬೇಕಂತ. ಈಗ ಒಂದೊಂದ್ಸಲ ನಮ್ ರೈತರು ಹೆಂಗ್ ಮಾಡ್ಬಿಡ್ತಾರ, ಮುಗಿಸ್ಕೊಡ್ತಾರ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾ ಒಂದೊಂದ್ ಕುರಿಗೆ 500 ರೂಪಾಯಿ ಗಂಟ್ಲೆ ಇಸ್ಕೊನಾರು ಇರ್ತಾರೆ ದಲ್ಲಾಳ್ರು. ಈಗ ಇಂಥವೆಲ್ಲ ನಿಮ್ ಅನುಭವಕ್ಕೆ ಬಂದಿರ್ಬೇಕು. ಈಗ ಆ ಉದ್ದೇಶದಿಂದ ನೀವೇನ್ ಮಾಡ್ತೀರಿ, ದಲ್ಲಾಳಿಗಳನ್ನ ಎಂಟ್ರಿ ತಗೋದಿಲ್ಲ ನಡುವೆ? ಅಲ್ರಿ, ಅದು ನಾವ್ ಫಸ್ಟ್ ಕುರಿಯರ್ ಕೇಳ್ತಾವ್ರ. ಅವಾಗ ಡೈರೆಕ್ಟ್ ಹೇಳ್ತೀನಿ ಕೇಳ್ರಿ. ನೀವು ಕೇಳೋದು ಡೈರೆಕ್ಟ್ ನಮ್ಗೆ ಇಷ್ಟು ಕುರಿ ಬೇಕು, ನೀನ್ ನಡಿವು ಬಂದ್ ಕರ್ಕೊಂಬಂದ್ರ ಮಾತ್ರ ನಿನಗೆ ಎಂಟ್ರಿ. ಅವ್ ಸಣ್ಣಿ ಪಣ್ಣಿ ಮಾಡಿದ
ಸೊನ್ನೆ ಪನ್ನಿ ನಮ್ ತಲೆ ಹಿಡಿದಲ್ಲ ನನಗೆ ಇಷ್ಟ ಐತಿ ಕ್ಯಾರೆಟ್. ಅವ್ನ ಮ್ಯಾಲ 200 ಎಳಿಸಿರ್ ಓಸ್ ಅವನಿಗೆ ರೊಕ್ಕ ಹೋಗವು, 500 ಎಸಿ ಅವನಿಗೆ ಹೋಗವು. ನಿನಗಾರ ಸಿಗಂಗಲ್ಲ ನನಗಾರ ಸಿಗಂಗಲ್ಲ. ನೀನ್ 500 ರೂಪಾಯಿ ತಿನ್ನು ಹಂಗಿದ್ರ ಮುಗಿಸ ನಾನು ಇಲ್ಲಿ ಹೊಂಟೆ. ಅವ್ನ ಗಬ್ಬರ ನಡಿ ಬಂದ್ ನಾನು ಹೇಳ್ತಾನ ಅಂದ್ರ ನೀನ್ ಮನಿ ನೋಡು ಇಷ್ಟ ನೀನ್ ಮನಿ ಅದಕ್ಕೆ ಇಲ್ಲಿ ಹೋಗಿ ಬೇಡ ನಾವು ಕಿತ್ಕೊಂಬರೋ ಆ ರಾಶಿ ಬಿಟ್ಟು ಮತ್ ಬೇರೆ. ಈಗ ರಾಶಿ ಮರಿ ತಗೊಂತೀರಲ್ಲ ನೀವು, ಮರಿಗಳನ್ನ ಯಾವ ತರ ಚಾಯ್ಸ್ ಮಾಡ್ತೀರಿ? ಈಗ ರಾಶಿ ನೋಡ್ತೀನಿ ಹೋಗಿ ಒಂದು ಗುಂಪು ಇರ್ತದ, ಅದ್ರಲ್ಲಿ ಕೆಲವು ಸಣ್ಣ ಬರ್ತಾವು, ದೊಡ್ಡ ಬರ್ತಾವು, ಕೆಲವು ಹಾಲು ಕುಡ್ದಿರೋದಲ್ಲ, ಹೊಟ್ಟೆ ಡೊಮ್ನಂಗ ಬಿಡಕ್ನಂಗ ಇರ್ತಾವ, ಅದ್ರಾಗ ಒಂದ್ 4-5 ಮರಿ ಚೆನ್ನಾಗಿರೋ ಇರ್ತಾವ. ಇದನ್ನ ಯಾವ ರೀತಿ ನೀನು ತೂಕ ಮಾಡಿ ಅವನ್ನ ಪರ್ಚೇಸ್ ಮಾಡ್ತೀನಿ ನೀನ್ ಮರಿಗಳು? ಆ ರಾಶಿ ಬಿಡ್ತಾವ್ರಿ ಅದು. ಆ ರಾಶಿಯಲ್ಲಿ ಅಡ್ಡಾಡ್ಕೊಂತ ಬಂದಿರ್ತಾವ, ಅದನ್ನ ನೋಡ್ಕೊಂಡಿರ್ತಾವ ನಾವು. ಆ ರಾಶಿ ಒಂದ್ 10 ನಿಮಿಷ ನಿನ್ ತಗನದಲ್ಲ ಕ್ಲಾಸ, ಆ ರಾಶಿ ನೋಡ್ಕೊಂತ ಯಾವ್ಯಾವ ಹಂಗದವ್ ಕೈಗಳು ಎಲ್ಲ ಹೊಟ್ಟೆ ದುಮ್ಮೆ ಕೈಗೆಲ್ಲ ಮೂಗ್ಯಾವಲ್ಲ ಆ ಕೋಡಿ ಎಲ್ಲ ನೋಡ್ಕೊಂತ ಬಿಡ್ತಾವ 3 ತಾಸು. ಇದನ್ನ ಮಾತ್ರ ನಾವು ಅದನ್ನ ಗಮನ ಕೊಟ್ಕೊಳ್ಳೋದು. ಓಡಿ ಯಾರನ್ನ ಕರ್ಕಲ್ಲ ಆ ಹೊಸ ನೋಡ್ತಾವ ರಾಶಿ, ಇದು 10 ಐತ 5 ಐತ 15 ಐತ ಅದ್ರ ಏನೇನ್ ಮರಿ ಅದು ಆಲೋಚನೆ ಮಾಡ್ಕೊಂಡು ಆಮೇಲೆ ಅವ್ನಿಗೆ ಕೈ ಹಾಕ್ಯಂತವ್, ಅಲ್ಲಿವರಿಗೆ ಕೈ ಹಾಕ್ಯಾನ. ಸರಿ ಬಂದ್ರ ಅವ್ನ್ ಕೂಡ ಮಾತಾಡ್ತಾವ, ನಿನಗೆ ಇಳಿಸ್ಬೇಕು ಒಂದ್ ಅದ್ರಾಗ ಒಂದ್ ಮುಕ್ಕಾಲ್ ಭಾಗ ಮರಿಗಳು ನಿನಗೆ ಇಳಿಸ್ಬೇಕು. 1-2 ಇದ್ರ ನನಗೆ ಸಂಬಂಧಪಡುತ್ತೆ. ಆ ತರ ಚಾಯ್ಸ್ ಮಾಡ್ಕೊಂಡ್ ಬರ್ತೀರಿ ನೀವು. ಈಗ ತಗೊಂಬರ್ತೀರಿ ಮರಿಗಳನ್ನ, ತಗೊಂಬಂದ್ಮೇಲೆ ಇವಕ್ಕೆ ಏನೆಲ್ಲಾ ಮಾಡ್ತೀರಿ ನೀವು? ಈಗ ಹೊಸದಾಗಿ ತಗೊಂಬಂದ್ ಮರಿಗಳನ್ನ ಕಟ್ಟಿದ್ರ ಅದಕ್ಕೆ ಔಷಧಿಗಳು ಏನಾರ ಕೊಡ್ತೀರಿ? ಏನು ಫಸ್ಟ್ ಏನ್ ಮಾಡ್ತಾವ ಗೊತ್ತತ್ರ, ನಾವ್ ಪೆನಲಕ್ ಅಂತ ಗುಳಿಗೆ ಕೊಡ್ತೀವಿ, 7 ರೂಪಾಯಿ 8 ರೂಪಾಯಿ ಪೆನಲಕ್ಸ್. ಬಂದು 8 ದಿವಸದ ಒಳಗ 10 ದಿವಸ ಒಳಗ ಎಲ್ಲಕ್ಕೂ ಒಂದ್ ಬೆಳಿಗ್ಗೆನ ಕೊಟ್ಬಿಡ್ತಾವ. ಬಂದ ತಕ್ಷಣ ಕೊಡಂಗಿಲ್ಲ 10 ದಿವಸ ಆಗಿಂದೆ ಬಂತ್ ಬೆಳಿಗ್ಗೆ ಆದ್ ಕೂಡಲೇ ಕಸ ಕಡ್ಡಿ ಎಲ್ಲ ಹೊಡೆದು 1.5 ತಾಸು ಒಟ್ಟು ಅದ್ ಬಾಯಿ ಟಚ್ ಆಗಬಾರ್ದು. ಆ ಟಚ್ ಆಗಬಾರ್ದು ಮೇವು ತಿನ್ನೋದಕ್ಕನ ಮೊದಲ ನೀವು ಮಾಡಿ ಬಿಟ್ಬಿಡ್ತಾವ 1.5 ತಾಸು. ಅದು ಪ್ರೆಸಸ್ ಆಗ್ಬೇಕು, ಹೊಟ್ಟೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಹುಳುಗಳು ಅದು ಹೋಯ್ಕಾಕತಿ. ಡಾಕ್ಟರ್ ಹೇಳ್ತಕ್ಕಂಥದ್ದು ನಾವು ಅದನ್ನ ಕಂಡಿಡ್ದು ಪೆನಲ್ 8 ರೂಪಾಯಿ ಕೊಂದದು. ಅದನ್ನ ಹಾಕಿರ್ ಮಾತ್ರ ಒಳಗೈ ಬಿಟ್ಟು ಬಿಡ ನೀವು ಪರೀಕ್ಷೆ ಮಾಡ್ರಿ ಎಳಿ ಬೀಳ್ತದ, ಅದು ಹುಳ ಇರ್ತದ ಸಣ್ಣದು, ಅದ್ ನೋಡ್ತಾವ ನಾವು ಮರಿ ಇಕ್ಕ್ಯಾಗ ಎಳಿ ಬಿತ್ತಪ್ಪ ಇದು ಹುಳ ಐತಿ, ಮರಿ ಯಾಕಿದ್ ಎಗ್ಗಳಾಗಿಲ್ಲ ಅಂತಂದ್ ಅದಕ್ಕೆ ಒಂದ ಮುಂದೋಡ ತೋರ್ಸ್ತಾವ. ಅದಕ್ಕೆ ನಿಮ್ ಜವಾಬ್ದಾರಿ ಹೆಚ್ಚಿಗೆ. ಸಣ್ಣ ಹುಳುಗಳದಾಗ ಏನ್ ಮಾಡ್ತೈತಿ ಕಳ್ಳು ಅವ್ರು ಏನೇನ್ ಹಾಕಿರ್ತಾರೋ ಏನೋ ಕಳ್ಳು ಹೆಚ್ಚಿಬಿಡ್ತೈತಿ. ಅದನ್ನ ಏನ್ ಮಾಡ್ತೀವಿ ಅದ್ ಪೆನಲಕ್ಕೆ ಹಾಕದ್ ನಾವು ಯಾವನ್ನ ಮತ್ತೆ ಕೇಳ ಅದನ್ನ ಹಾಕ್ಬಿಡ್ರ ಎಲ್ಲ ಕಡಿಗೆ ಆಗ್ಬಿಡ್ತದ. 10 ದಿವಸದಾಗ ನಿಮ್ ಮರಿ ಹಂಗ ಲಕ್ಷಣ ಬೇರೆ ಐಕ್ಕೆಲ್ಲ ಬೇರೆ ಬರ್ತೈತಿ, ಬಿಡಿದಿ ಬರ್ತೈತಿ. ಅದನ್ನ ಪರೀಕ್ಷೆ ಮಾಡಿ ನೋಡ್ರಿ. ಇನ್ನೊಂದ್ ಬಿಟ್ರೆ ಮತ್ತೇನ್ ಹಾಕ್ತೀರಿ? ಮತ್ತೆ ಪುನಃ ನಮ್ಗೆ ಏನಾರ ಅಂತವು ಇದತ್ತಪ್ಪ ಒಂದು ಒಳ್ಳೆ ಟಾನಿಕ್, ಒಳ್ಳೆ ಡಾಕ್ಟರ್ ನಮ್ಗೆ ಬೇಕಂತ ಡಾಕ್ಟರ್ ಒಳ್ಳೆಯರು. ನಾನು ಅದ್ದಿ ಇದ್ರ ಇದನ್ನ ಹಾಕನ್ಮಂತಪ್ಪ ಎಲ್ಲಾ ಪಿಂಡ ಬರ್ತೈತಿ, ಲಿವರ್ಗಳು ಹೆಚ್ಚಿ ಅಲ್ಲ ಪುಷ್ಟಿ ಬರ್ತೈತಿ, ಜನ್ ತಗದಲ್ಲ, ವಿಷ ಬರೋದಲ್ಲ, ನ್ಯಾಲಿ ಹೊಡಿಯೋದಲ್ಲ, ನಮ್ ಮರಿ ಮೀನ್ಸ್ತವಂತ ಅಂತ ಟಾನಿಕ್ 5 ಲೀಟರ್ ತರ್ತಾನ. ಒಳ್ಳೆ ಗ್ರೋತ್ ಆಗಿ ಬೆಳೆ ಅಂತ ಟಾನಿಕ್ ಡಾಕ್ಟರ್ ಸಲಹೆ ತಗೊಂಡ ಅದನ್ನ ತಗೊಂಡ್ ಹೋಗಿ ಅವ್ರ ಪದ್ಧತಿ ಮತ್ತ ಅವ್ರು ಬರ್ದ ತರ್ಬೇಕು. ಟಮ್ಟವರಿ ತಗಂದಿ ಅಂದ್ರ ಆಗ ಕೇಸ್ ಮಾಡ್ತಾನ ನಾವು. ಅದನ್ನ ಡಾಕ್ಟರ್ ಹೇಳಿಂದ ಹಾಕದ ನಾವು ತಂದು ಅದನ್ನ ಡಾಕ್ಟರ್ ಸಲಹೆ ಪ್ರಕಾರ ಹಾಕ್ತಾವ್ರಿ. ಇದನ್ನ ಬೆಳಗ್ಗೆನ 5 ml ಮೇವ್ ಹಾಕಂಗಲ್ಲ, ಕಾಸಾಗ ಅದ್ ಕೊಟ್ಟು ಮೇವ್ ಮುಡ್ಸಂಗಲ್ಲ, 1.5 ತಾಸು ಅದಕ್ಕೆ ಇರ್ಬೇಕು, ಮೇವ್ ಮುಟ್ಟಂಗಲ್ಲ. ಒಟ್ಟು ಖಾಲಿ ಹೊಟ್ಟೆಗೆ ಹಾಕ್ಬೇಕು, 1.5 ತಾಸು ಒಳಗ ಇರ್ಬೇಕು ಅದು ವಿಶ್ವಾಂಶ, ಮೈ ಗಂಟಿಗೆನ ಮಟನ. ಆಮೇಲೆ ಮೇವ್ ಹಾಕು ನೋಡ ಮಾತ ಬ್ಯಾರ ಅಂತ ಡಾಕ್ಟರ್ ಹೇಳ್ದಂಗ ನಾವು ಆ ಪ್ರಕಾರ ಹೋಗಿ ನೋಡು. ಈಗ ಈ ಮರಿಗಳಿಗೆ ಈ ಸ್ಟಾರ್ಟಿಂಗ್ ತಂದಾಗ ಯಾವ ಪ್ರಮಾಣದಾಗ ನೀವು ಅವಕ್ಕ ಫುಡ್ ಕೊಡ್ತಿದ್ರಿ? ಫುಡ್ ಕೇಳಿ ಒಂದ್ ತಕ್ಷಣಕ್ಕ 4 ದಿವಸ ಬಿಡ್ತಾವ ಫುಡ್. 4 ದಿವಸ ಹಾಕದಲ್ಲ, ನೋಡ್ತಾವ ಯಾವ್ಯಾವ ಏನೇನು ಹೆಂಗ ಏನು ಅನ್ನೋದು ಅವನ್ನೆಲ್ಲ ಮಾಹಿತಿ ತಗಂತ. ನಾನ್ ಸ್ವಂತ ಅನುಭವ, ಮರಿ ಹೆಂಗ ತಿಂತತ ಏನು ಯಾವ್ದು ಇಲ್ಲ, ಆಮೇಲೆ ಅದು ಸೋತತೋ ಎಲ್ಲೆಲ್ಲಿ ಬಂದತೋ ಏನು, ಮತ್ತ ಹಂಗ ಕೊಟ್ರ ಹೀಗಾಗಿ ಉಲ್ಟಾ ಆದ್ರೆ ಹೆಂಗ ಅನ್ನೋದು ತಲೆ ತಿನ್ಕೊಂಡು 4 ದಿವಸ 5ನೇ ದಿವಸಕ್ಕ ಈ ಸುಯ್ತಾವ 100 ಗ್ರಾಮ ಹೋಗ್ಬಿಡದ. ಓಸು 15 ಕುರಿ ಇರ್ಲಿ 16 ಕುರಿ ಇರ್ಲಿ ಆಸೆ ಹಾಕ್ಯಂಬಿಡ್ ದಿನ ಒಂದು ತಿಂಗಳ ದಿನ ಆಸೆ ಹಾಕ್ಯಾವ.
ಈಗ ಆ, ನೀ ತಂದು ಎಷ್ಟ್ ತಿಂಗಳವರೆಗೂ ಸ್ವಲ್ಪ ಹಾಕ್ತೀರಿ ನೀವು ಒಂದ್ ತಿಂಗಳು ಒಂದ್ ತಿಂಗಳವರೆಗೂ ಸೆಟ್ ಆಗ ಮಟ್ಟ ಒಂದ್ ತಿಂಗಳು 100 ಗ್ರಾಮ್ ಅಷ್ಟ ಅತ್ಲಾಗ ಅದಲ್ಲಿ ನಮ್ಗೆ ಗೊತ್ತಾಗತ್ತರಿ ತಿಂತತಿ ಇಲ್ಲ ಆಕ್ಷನ್ ಚೆಪ್ಪಿಟ್ರಿ ನಮ್ಗೆ ಅಲ್ಲಿ ಅನುಭವ ಬರ್ತದ ಏನ್ ತಾಕತ್ತ ಕೆಲಸ ನೀನ್ ಹೆಸರು ಹೋಗಿ ಅರ್ಧ ಶೇರ್ ಹೋಗಿ 1/4 kg ಹೋಗಿ 3/4 kg ಹಂಗ ಹಂಗ ಸಪ್ ತಗಂತ ಈಗ ಇವಕ್ ಮೇವು ಯಾವ ರೀತಿ ಮೇವ್ ಹಾಕ್ತಿರಿ ನೀವು ನೋಡ್ರಿ ಫಸ್ಟ್ ಎತ್ತತ್ಲೆ ಕಡ್ಲೆ ಒಟ್ಟು ಒಂದು ಪುಟ್ಟಿ ಬೆಚ್ಚ ಬಡೋದು ಇದಕ್ಕೊಂದ್ ಗೊಂದ್ಲಿಗೆ ಅದಕ್ಕೊಂದ್ ಗೊಂದ್ಲಿ ಒಂದ್ ಪುಟ್ಟಿ 2 ಪುಟ್ಟಿ ಹಾಕ್ಬಿಡ್ತಾವ ಬೆಳಿಗ್ಗೆ ಹಾಕಿದ ತಕ್ಷಣಕ್ಕೆ ಏನ್ ಮಾಡ್ತೀವಿ 9:30 ಅಲ್ಲಿ ಕೊಳ್ಳ ಇರ್ಬಿಡ್ತಾವ 9:30 ನೀರ್ ಕುಡಿಸ್ಬಿಡ್ತಾವ ಕಡ್ಲಿ ಒಟ್ಟು ತಿಂದ್ಮೇಲೆ ನೀರ್ ಕುಡಿ ಫುಲ್ ಹಳ್ಳಾಗೈತಿ ಕಡ್ಲಿ ಒಟ್ಟು ತಿಂದ ತಕ್ಷಣಕ್ಕ ಬತ್ತಲ್ಲ ಒಂದ್ ಶಿಫ್ಟ್ ಒಂದ್ ಶಿಫ್ಟ್ ಅವ್ ಯಾವಾಗ ತಿಂದ ಆತ ಅಲ್ಲಿ 10:30 ಆಗತ್ತ 10:10 11 ಗಂಟೆ ಗಾಂಧಿ ರಾಗಿ ಹೋಗೋದು ನಾವು ಅಡ್ಡಾಡ್ಕೊ ಅಲ್ಲಿವರೆಗೆ 5 ಗಂಟೆ ಮಟ್ಟ ನಾವು ಗೋಡಂಬನೆ ಬರೋದು ಈಗ 10:10ವರೆಗೆ ನೀವು ರಾಗಿ ಹುಲ್ ಹಾಕಿ ಅಲ್ಲಿ 3 ಮೇವ್ ಹಾಕವ ಅಲ್ಲಿ ಕೈ ಬಿಟ್ಟು ಬಿಡ್ತೀರಿ ಅವು ತಿಂದ ಅಲ್ಲಿ ಜೀರ್ಣ ಮಾಡ್ಕೋಬೇಕು ರೆಸ್ಟ್ 3 ತಾಸು ರೆಸ್ಟ್ ಅವ್ರಿಗೆ 3 ತಾಸು ರೆಸ್ಟ್ ಮತ್ತೆ ಪ್ರೊಸೆಸ್ ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಮತ್ತೆ 5 ಗಂಟೆಯಿಂದ ಈಗ ಸ್ಟಾರ್ಟ್ ಈಗ ಏನ್ ಮಾಡ್ತಾವ ಓಟ್ ಕಸ ಹೊಡೆದು ಮತ್ತೊಂದ್ ಮೇವ್ ಹಾಕ್ತಾವ ರಾಗಿ ಹುಲ್ಲ ಹಾಕಿ ಎಲ್ಲ ತಿಂದಿ ಆಮೇಲೆ 8:08 ಒಳಗಾಗತ್ತಲ್ಲ ಕಾಳು ಹಾಕಿ ಬಿಡೋದು ನೀರ್ ಎಷ್ಟು ಗಂಟೆ ಕುಡಿಸ್ತೀರಿ ಮಧ್ಯಾಹ್ನ ಬೆಳಗ್ಗೆ ಅಷ್ಟೇ 9:00 ರಾತ್ರಿ 8:30 2 ಟೈಮ್ ನೈಟ್ ಕುಡಿಸ್ತೀರಿ ಮತ್ತೆ ಬೆಳಿಗ್ಗೆ 9ಕ್ಕ ರಾತ್ರಿ 8:30 ಅದೇ ಬೆಳಿಗ್ಗೆ 9ಕ್ಕ ಕುಡಿಸಿ ರಾಗಿ ಹುಲ್ಲು ಇದೆ ಭತ್ತದ ಹುಲ್ಲು ಹಾಕಿ ಮೇಯಿಸಿದ್ಮೇಲೆ ರೆಸ್ಟ್ ಕೊಟ್ಟು ತಿರುಗಿ 5 ಗಂಟೆ ಇದ್ದ ಸ್ಟಾರ್ಟ್ ಮಾಡ್ತೀರಿ ಆವಾಗ 5 ಗಂಟೆ ಇದ್ದನ ಇದೆ ಒಣ ಮೇವ್ ಕೊಡಿ ಒಣ ಮೇವ್ ನೀವು ಹಸಿ ಮೇವ್ ಹಾಕೋದಿಲ್ಲ ಒಂದ್ ಹನಿ ಮುಡಿ 25 ವರ್ಷ ಒಂದ್ ಹನಿ ಮುಡ್ಸಿರು ಯಾವಕ್ಕೂ ಹಾಕಿಲ್ಲ ಯಾವ್ಯಾವಕ್ಕೂ ನಿನ್ ಸೊಂಟ ಮಠ ಹಂಗ ಮಲ ಅಂತಂದು ಒಂದ್ ಹನಿ ಮುಡ್ಸಿರು ಇದನ್ನೇ ತಿನ್ ಯಾಕಂತೀರಿ ಯಾಕೆ ಹಸಿ ಮೇವ್ ಹಾಕಲ್ಲ ನೀವು ಹಸಿ ಮೇವ್ ಅಂದ್ರ ಇರ್ತಕ್ಕಂತ ಜರ್ಮಿಷನ್ ಏನ್ ಮಾಡ್ತಪ್ಪ ಅಂದ್ರ ಕೆಲ್ಸನದ ಲಳಿಗುಳಿಗೆ ಬೀಳ್ತೈತಿ ಕಳ್ಳು ಇರ್ತಕ್ಕಂತ ಕೊಬ್ಬನ್ ಕರಗಿಸ್ತೈತಿ ಕೊಬ್ಬನ್ ಕರ್ಸೋದಲ್ಲ ಈ ಏನ್ ಡೊಳ್ಳಿ ಒಮ್ಮೆ ಇರ್ತಾವಲ್ಲ ಪುಷ್ಪಾಂಶ ಕೊಡೋದಲ್ಲ ಓಡು ತಿನ್ನೋದೆಲ್ಲ ರಾಡಿ ಇಕ್ಕಿ ಬರೋದಲ್ಲ ಬರೀ ಪಿಂಚಿನಿ ಯಾವ್ಯಾವ್ದು ಹುಳ ಆಗಿದ್ದು ಸುಡುಗಾಡ್ ಸೊಂಟಿ ಕಮ್ಮ ತಂದು ಹೊಯ್ತಾವಲ್ಲ ಅದ್ರ ರಕ್ತ ಆಗದಲ್ಲ ಪ್ರಾಣನಾಗದಲ್ಲಿ ಲಳಿಗೆ ಹೋಗತಿ ಹೊಟ್ಟಿ ಚಿಕ್ಕನ್ ಹಾಕತಿ ಸೊಂಟದ ಕಸುವ ಏಟ್ ಹಿಡಿದ್ರು ಈಚೆಗೆ ತಪ್ಪಂದು ನೋಡಕ್ ಆ ಉದ್ದೇಶಕ್ಕೆ ನೀವು ಹಸಿ ಮೇವ್ ಆಗಿರ್ ಮಾತ್ರ ಮರಿ ಎಂದು ಕಟ್ಟೋದಿಲ್ಲ ಅಲ್ಲ ಈಗ ಸಾಕಾರ್ಗೆ ಏನ್ ಹೇಳ್ತೀರಿ ನೀವು ಒಬ್ಬೊಬ್ರು ಹಸಿ ಮೇವ್ ಸಾಕ್ತಿರ್ತಾರ ಈಗ ನಿಮ್ಮ ಅನುಭವದ ಪ್ರಕಾರ ಹಸಿ ಮೇವ್ ಹಾಕ್ಬೇಕಾ ಹಾಕ್ಬಾರ್ದ ಹಾಕಿದ್ರೆ ಒಳ್ಳೇದ ಹಾಕ್ತಾ ಇದ್ರೆ ಒಳ್ಳೇದ ಜೀವನಕ್ಕೆ 1 ಇರ್ಲಿ 2 ಇರ್ಲಿ ಜೀವನಕ್ಕೆ ಹಾಕ್ಬಾರ್ದು ನನ್ನ ಸ್ವಂತ ಅನುಭವ ನಿಮ್ಮ ಪ್ರಕಾರ ನಮ್ ಪ್ರಕಾರ ಅವ್ರ ಇಷ್ಟ ಬಿಡ ಈಗ ನಿಮ್ ಪ್ರಕಾರ ನೀವು ಸಾಕಿರೋ ಅನುಭವದ ಪ್ರಕಾರ ಹಸಿ ಮೇವ್ ಹಾಕೋದ್ ಅಷ್ಟು ಸೂಕ್ತ ಅಲ್ಲ ಒಂದು ಉಪಯೋಗ ನೀ ನಂಗೆ ಸ್ವಂಟ ಮಠ ಬರ್ತೈತಿ ಏನನ್ನ ಹಾಕ್ತಾರದಲ್ಲ ಏನನ್ನ ಇದು ಹಾಕ್ತಾರಲ್ಲ ಬೀಜನ ಸೊಪ್ಪು ಪಪ್ಪು ಅಂತಾರಲ್ಲ ಅದರಂತ ಡೇಂಜರ್ ಆಗಲ್ಲ ಅದ್ರಂತ ಜರ್ಮಿಷನ್ ಇಲ್ಲ ಅಲ್ಲ ಅದು ಬರೀ ಪರ್ಸೆಂಟೇಜ್ ಬರೀ 70 ಬರ್ತೈತಿ ಇದ್ರ 110 ಬರ್ತೈತಿ ಇದ್ರಾಗ ರಾಗಿ ಹುಲ್ಲು 110 ಜರ್ಮಿಷನ್ ನಾವು ಅಗ್ರಿಕಲ್ ಹೋಗಿ ಬಂದ ಧಾರವಾಡಕ 25 ವರ್ಷದಿಂದ ಅಗ್ರಿಕಲ್ ಹೋಗಿ ಬಂದ ರಾಗಿ ಹುಲ್ಲಿನಾಗ ಪರ್ಸೆಂಟೇಜ್ ಹೆಚ್ಚಿಗೆ ಶೇಂಗಾ ಒಟ್ಟಿನಾಗ 19% ರಾಗಿ ಹುಲ್ಲು ಏನ್ ಕೊಡ್ತೈತಿ ಬಾಳ್ಕ ರುಚಿ ಸಿಗಲಿ ಅಂತ ಕೊಟ್ಟಿರ್ತಾವ ನಾವು ಚಟಪೂರ್ತಿ ಇದನ್ನ ಮಾತ್ರ ಅನ್ಬೋದು ಅಕ್ಕಿ ಇದನ್ನು ಯಾಕೆ ಕೊಡ್ತಾವಪ್ಪ ಅಂದ್ರ 2 ಗಂಟೆ ಮಟ್ಟ ಕೆಲಸ ಮಾಡ್ತಾವ ನೀನ್ ಗೊತ್ತ ಕುರಿ ಮಗ್ಲಿ ಮಕ್ಕಳ ನೈಟ್ ಎಷ್ಟ್ ಗಂಟೆ ಕೊಡ್ತೀರಿ ನೀವು ಅದನ್ನ ಕಾಳೆ 9 ಗಂಟೆ ಕೊಟ್ಟು ರಾತ್ರಿ 9 ಗಂಟೆ ಕೊಟ್ಬಿಟ್ರೆ ಆತ ಅಲ್ಲಿಗೆ ತಿರುಗಿ ರಾತ್ರಿ 9 ಗಂಟೆ ಕಾಳು ಕೊಟ್ಟಾದ್ಮೇಲೆ ಮೇವ್ ಹಾಕ್ತಾನೆ ಮೇವ್ ಹಾಕ್ತಾವ ರಾಗಿ ಹುಲ್ ಹಾಕಿ ಸುಮ್ಮ ಹಾಕೊಂಡ್ಬಿಡ್ತಾವ ಎದ್ದವು ಬೆಳಗಂತ ಮಧ್ಯರಾತ್ರಿ ಏನ್ ಮುಟ್ಟದವು ಏನ್ ಮುಟ್ಟದ ಸೀದಾ ಬೆಳಗ್ಗೆನೆ ಏನಾದ್ರು ಕೈ ಸ್ಟಾರ್ಟ್ ಶೇಂಗಾ ಒಟ್ಟಾಕಿ ಸ್ಟಾರ್ಟ್ ಈಗ ಎಷ್ಟು ತಿಂಗಳ ನೀವು ಈ ಪ್ರಕಾರ ಎಷ್ಟು ತಿಂಗಳ ಮಾಡ್ಸಿ ಹಾಕ್ತೀರಿ ನೀವು ನಿಮ್ಮ ಫಾರಂ ಎಷ್ಟು ತಿಂಗಳ ಮರಿಗಳನ್ನ ಇಟ್ಕೊಂತೀರಿ 5-6 ತಿಂಗಳು ಅಷ್ಟ 5-5.5 6 ತಿಂಗಳು ಹೋಗ್ಬಿಡ್ತಾವ 6 ತಿಂಗಳು ಹೋಗ್ಬಿಡ್ತಾವ ನೀನ್ ಯಾವ ಬ್ರಹ್ಮನಿಗೆ ಹೇಳೋದು ದಡ್ಡ ಎಲ್ಲೆಲ್ಲಾರ ಬಂದ್ ತಗೊಂಡ್ 5-6 ತಿಂಗಳಿಗೆ 5-6 ತಿಂಗಳು ಹೋಗ್ಬಿಡ್ತಾವ 6 ತಿಂಗಳು ಹೋಗ್ಬಿಡ್ತಾವ ನೋಡು ಇದ್ರ ಸ್ಥಿತಿ ಹೇಳ್ತಾನ ನನ್ನ ಸ್ವಂತ ಅನುಭವ ಅಲ್ಲ ನಿಮ್ಮ ಅನುಭವದ ಪ್ರಕಾರ ಎಷ್ಟು ಕೆಜಿ ವರೆಗೂ ಸಾಕಿರಿ ನೀವು ನಾವು 35-40 ಅಷ್ಟ 35-40 ಕೆಜಿ ವರೆಗೂ ಸಾಕಿ
ಈಗ ತರಬೇಕಾದ್ರ ಮರಿಗಳನ್ನ ಎಷ್ಟು ಸಾವಿರ ಕೊಟ್ಟು ತಂದಿದ್ರಿ ನೀವು? ನಾವು ನೋಡು ಒಂದೊಂದು ಬೀಡು ಅದನ್ನ ಎದ್ರ ಮರಿ ಮೇಲೆ 15,000 ಇರಲಿ, 13,000 ಇರಲಿ, 14,000 ಇರಲಿ, 8,000 ಇರಲಿ, 9,000 ಇರಲಿ, ಮರಿ ಮೇಲೆ ಹೆಂಗ್ ಇರ್ತದ ಆ ಮರಿ ಮೇಲೆ ನಾವು ತಗೊಂಬರ್ತೀವಿ. ಈಗ ನೀವು ಇಂಥವ ಮರಿ ಸಾಕ್ಬೇಕು, ಇಷ್ಟೇ ವಯಸ್ಸಿನವ್ ಸಾಕ್ಬೇಕು ಅಂತ ಏನ್ ನಿಮ್ದು ಏನ್ ರೈತ ಪಕ್ಕ ತೀರಾ ಸಣ್ಣ ಮರಿ ತಂದ್ ಸಾಕೋದಕ್ಕೆ, ಈಗ ಅದ್ರಾಗ ಒಂದ್ ಮೀಡಿಯಂ ಲೆಕ್ಕಕ್ಕ ಒಂದ್ 5 ರಿಂದ 6 ತಿಂಗಳ ಮರಿ ಸಾಕೋದಕ್ಕೆ ನಿಮ್ ಅನುಭವ ಪ್ರಕಾರ ಏನ್ ಸಣ್ಣ ಮರಿ ತಂದ್ರೆ ಒಳ್ಳೇದ, 3 ತಿಂಗಳ ಮರಿಗಳನ್ನ ಏನ ಇಲ್ಲಪ್ಪ ಅದ್ರಾಗ ಒಂದ್ 5-6 ತಿಂಗಳ ಮರಿ ತಂದ್ರೆ ಸಾಕಿದ್ರೆ ಒಳ್ಳೇದ ರೈತರಿಗೆ? ಇಲ್ಲಿ ಹೇಳ್ತೀನಿ ಕೇಳಿ, ಮರಿಯಾಗ ಅನುಭವ ಇರ್ಬೇಕಾದ್ರ ನನ್ನ ಸ್ವಂತ ಅನುಭವ, ಇನ್ನೊಬ್ರು ತಗೊಳಲ್ಲ. ಸಣ್ಣ ಮರಿ ಜೀವನಕ್ಕೂ ತಗೋಬಾರ್ದು. ಯಾಕೆ ತಗೋಬಾರ್ದು ಅಂದ್ರ 3-4 ತಿಂಗಳು ಇದ್ದವು ಇನ್ನು 4-5 ತಿಂಗಳ ಮಟ್ಟ ಮೇಯಿಸ್ಬೇಕಲ್ಲ. ಸಣ್ಣ ಮರಿ 7,000-8,000 6,000 ಕೊಡ್ತತಿ ಅನ್ನು 2,000 ಕಮ್ಮಿ ಆಗಿರ್ತೈತೆ ಇದನ್ನ ಹೇಳ್ತೀನಿ ಕೇಳಿ. ಸಣ್ಣವ ನೀನ್ ಅದ್ರ ಮಟ್ಟಿಗೆ ಸಣ್ಣ ತಂದಿ ಅಂದ್ರ 3-4 ತಿಂಗಳು ಮೇಯಿಸ್ಬೇಕು. ಸುಮ್ನೆ ಇನ್ನ ಕಾಣದು ನನ್ನ ಸ್ವಂತ ಅನುಭವ. ಸುಮ್ನೆ ಮೇಷ ಅದ್ ದಂಡಗಲ್ದಂಗ. ದೊಡ್ಡ 12-13 ಸಾವಿರ ತಂದ್ರಪ್ಪ ಅಂದ್ರ 5 ತಿಂಗಳವ ನೀನ್ 4 ತಿಂಗಳು ಕೊಟ್ಟು ಬಿಡೋದಿ. 4 ತಿಂಗಳಿಗೆ ನಾವ್ ಅದಕ್ಕೆ ನಾನು ಮನಿ 5 ತಿಂಗಳು ನೀನ್ ಹಂಗ ನಿಂದ್ರಂಗಲ್ಲ ನಮ್ಮ ಅಪ್ಪ ಚೇನಿ ನೋಡು ನೆನಪಿಕೇನಿ. ನೀವು 5 ತಿಂಗಳ ಮಟ್ಟ ಸಾಕಿ ಈ ರೇಟಿನ ಮರಿಗಳನ್ನ ಎಷ್ಟು ಸಾವಿರ ತನ ಮರಿ ನೋಡಪ್ಪ? 20, 21, 22 ಲಾಸ್ಟ್ ನನ್ನ ವೈಯಕ್ತಿಕಿಂದ ಹೇಳ್ತಾನೆ. 21, 22, 23ವರೆಗೂ ಮಾರಿ ಲಾಸ್ಟ್ ಅಲ್ಲಿ ಇದ್ದು ನಾವು ಯಾಮತಿ ಗೊಂಚಿ ಅನ್ನಂಗಲ್ಲ ಏನಲ್ಲ. ನಮ್ಮ ಸ್ವಂತ ಅನುಭವ. ಇನ್ನೊಬ್ಬರು ಇದು ಮಾಡ್ಬೇಕು ಅನ್ನೋದು ನನ್ನಲ್ಲಿ ಇಲ್ಲ. ಇತ್ತಂದು ಈಗ ಓದ್ಬೇಡ ಸಾಕಿದ್ರಿ ನೀವು? ಓದ್ಬೇಡ ಸಾಕಿದ್ರಿ ಅಂತಲ್ಲ, ಎಷ್ಟು ಮರಿ ಸಾಕಿದ್ರಿ? ಅವು 10 ಸಾಕಿದ್ರಿ. 10 ಮರಿ ಸಾಕಿದ್ರಿ. ಈಗ ನಿಮಗೆ ಅದ್ರಾಗ ಲಾಭಾಂಶ ಎಷ್ಟು ಸಿಗೋಡಪ್ಪ? 10 ಮರಿಯಿಂದ 20,000 ಕೊಡ. ಎಷ್ಟು ತಿಂಗಳು ಹಿಡ್ಕೊಂಡಿದ್ರಿ? 5 ತಿಂಗಳು ಕೊಡ. ನೀವು ತಗೊಂಡ 5 ತಿಂಗಳು ಸಾಕಿ 20,000 ಒಂದೊಂದು ಕೊಟ್ಟ. 20,000 ಒಂದೊಂದು 10 ಮರಿ ಕೊಡ. ಎಷ್ಟು ಉಳಿತೀರಿ ನಿಮಗೆ? ನಿಮ್ದು ಇದು ಪೀಡಿಯಿಂದ ಎಲ್ಲ ತಗೋದು ಮೇವಿಂದ ಪೀಡಿಯಿಂದ 1 ಲಕ್ಷ ರೂಪಾಯಿ. 5 ತಿಂಗಳಿಗೆ ನಂದೆಲ್ಲ ಖರ್ಚು ತಕೊಂಡು 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಕಂಟಿನ್ಯೂ ಉಳಿತು 10 ಮರಿಗೆ. ನಾನ್ ತಿಂದದ್ದು ನಂದು ತಿಂಗಳ ದಿನ 200 ರೂಪಾಯಿ ತೆಗೆದು ದಿವಸ ನಿಮ್ ಕೂಲಿ ತೆಗೆದು ಕಾಳಿನ ತೆಗೆದು 1 ಲಕ್ಷ ರೂಪಾಯಿ ಹೋಯ್ತು. ಪರವಾಗಿಲ್ಲ ಮತ್ತೆ. ಅಲ್ಲ ನನ್ನ ಸ್ವಂತ ಅನುಭವ, ಇನ್ನೊಬ್ರದ್ದು ಏನ ಯಾರ್ದ ಅಲ್ಲ, ಅಷ್ಟು ಉಳಿದ್ರೆ ಸಾಕಲ್ಲ. ಈಗ ನಮ್ ಸಣ್ಣ ರೈತರಿಗೆ ಈಗ ಹೊಲ ಮನಿ ಮಾಡ್ಕೊಂಡು ಈಗ ನಾವು ರೈತರು ಹೌದಾ, ನಮ್ಮ ಬೇರೆ ಬದುಕುಗಳು ಇರ್ತಾವ. ನಮ್ಮ ಕೃಷಿ ಜೊತೆಗೆ ಇದೊಂದು ಉಪಕಸಬು ಮಾಡ್ಕೊಂಡೆ ಇದು ನಮಗೆ ಹತ್ರ ಕೃಷಿಕರಿಗೆ. ಇದು ಕುರಿ ಸಾಕಾಣಿಕೆ ಆಗ್ಲಿ, ಹೈನುಗಾರಿಕೆ ಆಗ್ಲಿ, ಇಂಥವ್ ದನ ಕರು ಕಟ್ಕೊಳೋದಾಗ್ಲಿ ಬಹಳ ಹತ್ರ. ನಮಗೆ ಇದಕ್ಕ ಸಪ್ರೇಟ್ ಟೈಮ್ ಕೊಡ್ಬೇಕು ಅನ್ನೋದಿಲ್ಲ ಹೌದಾ. ನಮ್ ಕೆಲ್ಸದ ಜೊತೆಗೆ ಇವನು ನಾವು ಮಾಡ್ಕೊಂಡು ನೋಡ್ಕೊಂಡು. ಇದು ಎಷ್ಟು ನಿನಗೆ ಇರ್ತದ, ಇದು ಎಷ್ಟು ನೀನು 1 ಕಡಿ 2 ಕಡಿ ಇದ್ರ ಒಟ್ಟು ಇನ್ಕಮ್ ನೀನು ಭೂಮಿಯಾಗ ಬರೋದಲ್ರಿ. ಅನುಭವ ನೀನು 1 ಕಡಿ 2 ಕಡಿಯ ಈ ತಿತ್ತಪ್ಪ ಅಂದ್ರ ಕಾನ್ಸಿನರ್ ರೊಕ್ಕ ಇದ್ರ ರೊಕ್ಕ ಬಿದ್ದು ಅದ್ 6 ತಿಂಗಳ ಮಟ್ಟ ಸಾಯ್ಬೇಕು ನೀನ್ ಅಲ್ಲಿ. ಈಗ ನಿಮ್ ಪ್ರಕಾರ, ನಿಮ್ ಅನುಭವದ ಪ್ರಕಾರ ಈಗ ನಿಮ್ದು ಹೊಲ ಐತಿ ಇಲ್ಲೇ ನಮ್ಮ ಹೊಲದಾಗ ಮನಿ ಕಡಿ. ಈಗ ಆ ಹೊಲದ ಇನ್ಕಮ್ಗೆ ಇದಕ್ಕ ನಿಮಗೆ ಏನ್ರ ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ? ಸಾಧ್ಯ ಅನ್ನಲ್ಲ. ಅದ್ರ ಕೈಲಿಂದ ಮೊನ್ನೆ 50,000 ಹೋಯ್ತು. ಒಂದೊಂದೇಟ್ ಲಾಸ್ ಅನುಭವಿಸ್ಬೇಕಾಗತ್ತೆ. ಲಾಸ್ ಸಿಗದಲ್ಲ, ಅದು ಇದು ನೇರವಾಗಿ ಹೇಳ್ತಾನೆ ಕೇಳಿ. 2 ಎಕರೆ ಹೊಲದಾಗ 50,000 ರೂಪಾಯಿ ಲಾಸ್. ಇದ್ರಾಗ 4 ತಿಂಗಳಿಗೆ 1 ಲಕ್ಷ. 1 ಲಕ್ಷ ತಗೊಂಡಿರಿ. ಅಲ್ಲ ನೀನ್ ಈಗ ಅನುಭವ ಹೇಳ್ತಾನೆ ಭೂಮಿ ಇದಕ್ಕೂ ಈ ನಮ್ಮಪ್ಪಂದು. ಈ ನಿಮ್ ಪ್ರಕಾರ ಈ ಕುರುಬಿ ಸಾಕಾಣಿಕೆನ ಪ್ರತಿಯೊಬ್ಬರು ರೈತರನ್ನ ತಮ್ಮ ಉಪಕಸವಾಗಿ ನಾವ್ ತಮ್ಮ ಕೈಲಿ ಎಷ್ಟು ಸಾಧ್ಯನ ಅಷ್ಟೇ 2 ಆಗ್ಲಿ 3 ಆಗ್ಲಿ 4 ಆಗ್ಲಿ ನಾವು ಕಟ್ಕೊಂಡ್ವಿ ಅಂದ್ರೆ ನಮಗೆ ಅದು ಒಂದು ಆಶ್ರಯ ಆಗಿ ನಮ್ಮ ಕೃಷಿ ಜೀವನಕ್ಕೆ ಅದೊಂದು ಆಶ್ರಯ ಅನುಭವ ಇರ್ತೈತ. ಆಮೇಲೆ ಅದ್ರ ನನ್ ಲಾಭ ಪಾಪ ಆಗ್ಲಿಲ್ಲಪ್ಪ ಅಂದ್ರ ಅವನಂತ ನಾತದ್ದಾಡ್ಡಿ ಅವನು ಯಾರು ಇಲ್ಲ. ಅಲ್ಲ ನೀನ್ ಏನಾಗ ತಿಳ್ಕ ಇಲ್ಲಿ ಬಹಳ ನಿರೀಕ್ಷೆ ಇರಬಾರ್ದು. ಈಗ ನೀನ್ ಈಗ ಒಂದು 13 ಕುರಿ ಅದಾವ ಇವತ್ತು ಹೌದಾ, ನೀವ್ ಇದರಿಂದ ನನಗೆ 2 ಲಕ್ಷ ಉಳಿಬೇಕು 3 ಲಕ್ಷ ಉಳಿಬೇಕು ಅಂತಂದ ನಮ್ ನಿರೀಕ್ಷೆ ದೊಡ್ಡದ. ಅಲ್ಲ ಆಸೆ ಪಡಬಾರ್ದು. ಆಸೆ ಪಡಬಾರ್ದು. ನಮ್ಗೆ ಏಟ್ ಹತ್ಬೇಕು ಅಷ್ಟೇ ನಾವ್ ಕಳಿಸ್ತಾನ ಅವ್ನ ಪರಮಾತ್ಮ. ಅಲ್ಲ ನಿನ್ನ ಒಂದು ಈಗ ಆತನ ಗಿರೆಗಿದೆ ಏಟ್ ಹತ್ಬೇಕು ಆಟ. ನೀನ್ ಕೊಬ್ಬರಿ ಜಮಾಸ್ ಐತಿ ಅಂತ ಎಲ್ಲಿ ನೆಲ್ಕ್ ಬರೋದಲ್ಲ. ನಾನು ಅಡುಗನ ಬೇಕಂತಿ. ನನ್ಗೆ ಏಟ್ ಹತ್ಬೇಕು ಅಷ್ಟ. 1 ರೂಪಾಯಿ ಸಿಗರ್ 1 ರೂಪಾಯಿನ ನಿನ್ಗೆ 8 ನಿನ್ ಲಾಭ. ಈಗ ನೀನ್ ಎಷ್ಟು ಕಷ್ಟ ಪಡ್ತೀಯ, ಈಗ ಕಷ್ಟಪಟ್ಟು ನೀನ್ 13 ಕಡಿ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕಷ್ಟ ಪಟ್ರೆ 15 ಮಾಡ್ಕೋಬಹುದು ನೀನು. ನನ್ ಇಲ್ಲಿ ಅದ ಮತ್ತೆ ಇಲ್ಲಿ ನಾವು ಎಷ್ಟು ಕಷ್ಟ ಪಡ್ದಾವ ಅಷ್ಟು ಉಳಿತೈತಿ. ಎಷ್ಟು ನೀನು ಅದ್ರಾಗ ಜೋಬತ್ತಾನ ಮಾಡಿದ್ಯಾ 1 ರೂಪಾಯಿನೂ ಉಳಿಯವ. ಇದು ಮಾತ್ರ ಶಾಶ್ವತ. ಈಗ ಕುರಿಗಳು ನೀವು ಕೊಡ್ತಿರಲ್ಲ, ಸೇಲ್ ಮಾಡ್ತೀರಿ, ಏನ್ ಸಂತಿಗೆ ತಗೊಂಡ್ ಹೋಗ್ತೀರ
ಅಥವಾ ಏನ ಇದಕ್ಕ ಇಲ್ಲೇ ಬರ್ತಾರಲ್ಲ ವ್ಯವಹಾರಗಾರ ಅವ್ರಿಗೆ ಏನಾರ ಕೊಡ್ತೀರಿ? ಇಲ್ರಿ, ಪ್ರತಿ ಒಂದ್ ಈಗ 10-15 ವರ್ಷ ಆದ್ ನಾವು ಪ್ರತಿ ಒಬ್ಬನು ಇಲ್ಲಿ ಎಷ್ಟ್ ತಿಂಗಳಲ್ಲಿ ಇಲ್ಲೇ ಬಂದು ನಾವ್ ಕೊಡೋದು. ಸಂತಿ ಪಂತಿ ಒಯ್ಯೋದು ಬಿಚ್ ಕಟ್ಟೋದು ನನ್ನ ಒಂದ್ ವೈಯಕ್ತಿಕ ಅಲ್ರಿ ನಾವು. ಯಾಕ ಸಂತಿಗೆ ಯಾಕೆ ಒಯ್ಯಲ್ಲ? ನಿಮ್ದು ಏನ್ರ ಅನುಭವ ಅಲ್ಲಿ? ಅಲ್ಲಿ ನೋಡ್ರಿ ನಾನಾ ತರ ಜನ ಬರ್ತಾವ, ಹಿಚ್ಗೋದು ಪಸ್ಗೋದು, ಆಮೇಲೆ ಕಣ್ಣು ನೋಡುದು. ಒಂದೊಂದ್ ಕುರಿಗೆ 2,000 1,000 ಅಂದ್ರ ನಾನ್ ದುಡುದೆಲ್ಲ ಅವ್ರಿಗೆ ಕೊಟ್ಟಿಟ್ಟು ದಲಾಳಿಗಳು ಕೊಟ್ಟಿಟ್ಟು ನಾ ಬರೀ ಕೈಲಿ ಅದು ಬಂದವ್ರು ತಗೊಂಡ್ ಕಣ್ಣಿಗೆ ಹಚ್ಚ ಬರ್ಬೇಕು ನೋಡ್ರಿ. ಅದನ್ನ ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗ್ಲಿ ಈಗ ಆ ಉದ್ದೇಶದಿಂದ ನೀವು ಸುಮ್ಮನೆ ಇಲ್ಲೇ ನಮ್ ಕಟ್ಟಿ ಕಣ್ಯಾಗ ಇರ್ಲಿ ನಮ್ಗೆ ರೊಕ್ಕ ಇರ್ತೈತಿ. ಇಲ್ಲಿಗೆ ಬಂದು ಇಲ್ಲಿ 500 ರೂಪಾಯಿ ಬಿಟ್ಟು ಹೋಗ್ಲ್ರಿ, 1000 ಬಿಟ್ಟು ಹೋಗ್ಲಿ, ನನಗೆ ಲಾಭ ಐತಿ. ಇಲ್ಲೇ ಕೊಟ್ರ ಇಲ್ಲಿ ಹೋಗೋದು ಅಲ್ಲಿ 2,000 3,000 ಹೋಗ್ಬಿಟ್ರ ಅನ್ನ. ಈಗ ನಮ್ ರೈತರಿಗೆ ಈಗ ನೀವು ಏನ್ ಹೇಳ್ತೀರಿ? ಈಗ ಸಂತಿಗೆ ಮಾರೋದಕ್ಕ ಇಲ್ಲೇ ನಾವು ಇದಕ್ ಬಂದ್ ಕೊಡೋದಕ್ಕ, ನಮ್ಮ ಮನಿ ಬಗ್ಲಿಗೆ ಬಂದ್ ವ್ಯವಹಾರಗಳು ನಾವು ಕೊಡೋದಕ್ಕ ಏನ್ ಹಿಂಗ್ ಕೊಟ್ರ ಚೆನ್ನಾಗ ಸಂತಿಗೆ ಮಾರಿದ್ರೆ ಚೆನ್ನಾಗ? ನಿಮ್ ಅನುಭವ ಪ್ರಕಾರ ನೋಡ್ರಿ, ನನ್ನ ಅನುಭವ ನಾವೇನ್ ಸಾಕಿ ಮರಕ್ ಹೋಯ್ತಾವಲ್ಲ ಅದ್ರಂತ ದಡ್ಡ ಯಾರಲ್ಲ ನಾವು. ಇಲ್ಲಿ ಕಟ್ಟಿ ಮ್ಯಾಗ ಹಿರಿಯರ್ ಅಂದ್ರೆ ಗೊತ್ತೈತೆ, ಹಿರಿಯರು ಕಟ್ಟಿ ಮ್ಯಾಗ ಗಟ್ಗೂ ಸಿಗೋದ್ರಲ್ಲಿ ಸಿಗಲ್ಲ ಅಂತ ಹಿರಿಯರ್ ಅಂತ ನಾವು ನಮ್ ಸ್ವಂತ ಅನುಭವಿ ಅಂತಾರ ನಮ್ಮ ಅಜ್ಜಾರು. 500 ಅಲ್ಲದೆ 1000 ಬಿಟ್ಟು ಹೋಗ್ಲಿ ಅಂತ ನಾವ್ ಅದನ್ನ ಚಾಲೆಂಜ್ ಮಾಡೋದು. ಇದು ಮಾತ್ರ ಶಾಶ್ವತ. ಅದ ಚಾಲೆಂಜ್ ಇಂದ ನಾವು ನಮಗ್ ಕುರಿಯಾಗ ಉಳಿಯೋದು ಅಲ್ಪ ಸ್ವಲ್ಪ ಅಷ್ಟ್ ಕಷ್ಟ. ನಮ್ಮ ಒಂದ್ ಉಪಕಸಬಾಗಿ ಮಾಡ್ಕೊಂಡೇವೆ ಅಂದ್ರೆ ಅದು ಉಪಕಸಬ, ಅದು ಲಾಭ ಅಷ್ಟು ಕಷ್ಟ ಇರ್ತೈತಿ. ಈಗ ಅದ್ರಲ್ಲಿ ನಾವು ಹಿಂಗ್ ಕಳ್ಕೊಂಡ್ ಕೊಟ್ರ ಬಹಳ ಲಾಸ್ ಮಾಡಿದಂಗ ಆತ. ಅಲ್ಲ ನಾವು ಅದನ್ನ ಸೇವೆ ಮಾಡಿದಂಗ ಆತ. ಅದ್ ಗಡಿ 1 ರೂಪಾಯಿ ತಿನ್ಲಿಲ್ಲ ಹಂಗಂದ್ರ ನಮ್ ಜೀವಕ್ಕೆ ನೆಮ್ಮದಿ ಹಂಗ ಸಿಗಲ್ಲ. ಮಕ್ಕಳಿಗಿನ ಹೆಚ್ಚು ಸೇವೆ ಮಾಡಿ ಅದನ್ ಕಡೆಯಿಂದ ನಮಗೆ ಒಂದ್ ಬುಕ್ ಇಲ್ಲ ಅಂದ್ರೆ ಹೆಂಗ್ರಿ? ಅಲ್ಲ ನೋಡ್ರಿ, ಯೋಚನೆ ಮಾಡಿ ನೀವು. ಇಲ್ಲ, ನಾವು ಅದು ತಾಳ್ಮೆಯಿಂದ ಈಗ ಒಬ್ಬೊಬ್ರು ಎಷ್ಟೋ ಮಂದಿ ಇದನ್ನ ಮಾಡಿ ಕೈ ಸುಟ್ಕೊಂಡಾರ, ಫಾರಂ ಕಟ್ಟಿ ಅವನ್ನ ಸೇಲ್ ಮಾಡಕ್ ಆಗದೇನ ಕೈಗೆ ಬಲ್ಲಂಗ ಕೊಟ್ಟ ಫಾರಮ್ಗಳು ಮುಚ್ಚಿ ಹೋಗಿ ಬಿಡೋದವ್. ಇದು ಹೌದಾ? ಈಗ ಅಂತದ್ರಲ್ಲಿ ಈಗ ನಿಮ್ಮಂತ ಸಣ್ಣ ರೈತರ ಅನುಭವ ದೊಡ್ಡದದ, ಫಾರಂ ನೆಳರ ಅನುಭವಕ್ಕನ. ಈಗ ಇಂತ ನಿಮ್ಮಂತವ್ರ ಒಂದು ಮಾಹಿತಿನ ತಿಳ್ಕೊಂಡ್ರೆ, ಯಾಕಂದ್ರೆ ಇನ್ನು ಮಾಡಾರ ಈಗ ಇವತ್ತಿನ ಪೀಳಿಗೆ ಇಂಥವೆಲ್ಲ ಮಾಡ್ಬೇಕಂತ ಬಹಳ ಸರ್ಚ್ ಮಾಡ್ತಿರ್ತಾರ. ಈಗ ಆ ಉದ್ದೇಶದಿಂದ ನಾನು ನಿಮ್ಮ ಅನುಭವ ಒಂದು ದೊಡ್ಡದನ್ನ ಉದ್ದೇಶಕ್ಕೆ ನಿಮ್ ವಿಡಿಯೋ ಮಾಡಕ್ ಹಚ್ಚೇನೆ. ಅದಕ್ಕ ಈಗ ನಮ್ಮ ಒಂದು ಮುಂದೆ ಮಾಡ್ತಕ್ಕಂಥ ರೈತರಿಗೆ ನೀವು ಈ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಚೆನ್ನಾಗ್ ಅಂತೀರಾ? ಇಲ್ಲ ಈ ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಇದ್ರಲ್ಲಿ ಅನುಭವ ತಗೊಂಡು ದೊಡ್ಡದಕ್ಕೆ ಹೋಗ್ಬೇಕು ಅನ್ನೋದು ನಿಮ್ದು ಏನ್ ಇದೈತಿ ನಿಮ್ಮ ಲೈನ್ ಪ್ರಕಾರ? ನೋಡ್ರಿ, ಹೇಳ್ತಾನ ದೊಡ್ಡ ಪ್ರಮಾಣ ಜೀವನಕ್ಕೆ ಹೋಗ್ಬಾರ್ದು. ಅವ್ನು ಕೋಟೆ ಬರ್ಲಿ, ಮ್ಯಾಲೆ ಅಡ್ಡಾಡ್ಲಿ. ಹಿರಿಯರ್ ಏನ್ ಸಣ್ಣ ಮೆಟರ್ನಿಕ್ ಕಟ್ಟಲಿ ದೊಡ್ಡ ಅನ್ನೋದಲ್ಲ. ಮೆಟರ್ನಿಕ್ ಐತಿ ಅಂತ ಸೀದಾ ಹಾರ್ತಿ ಅಲ್ಲಿ. ಈಗ ಒಂದೇ ಮೆಟ್ಲಿದ್ದಾನ ಶುರು ಮಾಡುವ ಅದು ಇದು ಒಂದು ಮೆಟ್ಲ ಏಟ್ ಸಿಕ್ತು. ಒಂದು ಬೀಡ್ನಾಗ ಒಂದು ಮೆಟ್ ಕಟ್ಟಿದ್ವಿ, ಏಟ್ ಸಿಕ್ತದ್ರಾಗ ಅದನ್ನ ಲೆಕ್ಕ ಮಾಡ್ಕೋಬಹುದು. ಸಿಕ್ತತ ಇಲ್ಲ 4 ಅಣಿ. ಇನ್ನ ಅದ್ರ ಸಿಕ್ತಪ್ಪ ಒಂದ್ ಮೆಟ್ ಅಂದ್ರೆ ಮತ್ತೆ 2 ಮೆಟ್ಲ್ ಗುಕ್ಕಿಯಲ್ಲ, ಮತ್ತೆ 2 ರೂಪಾಯಿ ಸಿಗ್ತದೆ. ಅದು ನಾ ಇನ್ನೊಂದ್ 2 ಹೆಚ್ಚಿಗೆ ಮಾಡ್ಬೇಕು. ಇದನ್ ಕ್ಯಾರೆಕ್ಟರ್ ಬುದ್ಧಿ ಉಪಯೋಗಿಸಿ ಮಾಡ್ಕೊಂಡು ಆಮೇಲೆ ಇವ್ರು ಇದ್ರಾಗ ಒಂದೊಂದ್ ಮರಿಯಾಗ ಏಟ್ ಲಾಭ ಉಳಿತು. ಒಂದ್ ಮರಿ ಕೊಟ್ರೇನು 5,000 ಉಳಿತೈತೋ, 10,000 ಉಳಿತೈತೋ, 8,000 ಉಳಿತೈತೋ, 4,000 ಉಳಿತೈತಿ. ಅದನ್ನೆಲ್ಲ ಕ್ಯಾರೆಕ್ಟ್ ಮಾಡ್ತಾವ ಹೃದಯದಾಗ. ಆಮೇಲೆ 1% ಇನ್ನೊಂದ್ ಹೇಳ್ತಾನು, ಆತ ಇದ್ರಾಗ ಇರ್ಬೇಕು. ಯಾರು ಏನ್ ಮಾಡ್ತಾರ ಏನೋ ಕೋಟಿ ಮೇಲೆ ಅಡ್ಡಾಡ್ತಾನ, ಭೂಮಿಯಾಗ ಇರ್ಬೇಕು ಆತ. ಹಂಗಾರ ಉದ್ದಾರಕ ಕೇಳಿ ಬೀಳಿ ಹೇಳ್ತಾನ ನೋಡಿ. ಹೈಟೆಕ್ ಶೆಡ್ ಬೇಡ, ನೆಲದ ಮೇಲೆ ನಾವು ಸಾಕಿದ್ರೆ ಸ್ವಂತ. ಈಗ 64 ವರ್ಷ ನನಗೆ ಅವನ್ ನನ್ನ ಅನುಭವ ಎಲ್ಲಿ ಅಡ್ಡಾಡ್ಬಿಡ್ತಾನಲ್ಲ, ಈ ತಿಂಗದನಲ್ಲ ಅವನ್ ಮಂತ್ಯ ನೆಂದರು ಹೇಳ್ತಾರೆ. ಮ್ಯಾಲೆ ನಾವ್ ಕೈ ಮುಟ್ಟೋದಿಲ್ಲ, ಕಾಲ್ ಮುಟ್ಟೋದಿಲ್ಲ ಅಂದ್ಬಿಟ್ರಪ್ಪ ಅಂದ್ರ ಇದ್ದು ಕಳ್ಕೊಂಡ್ ಹೋಗೋಣ. ಅದ ಜವಾಬ್ದಾರಿ ಇರಲ್ಲ ನಮ್ದಲ್ಲಿ, ಅಲಕ್ಷ್ಯ ಮಾಡಿದಂಗ ಆಕತ್ ನಾವು. ಅಲ್ಲ ನೀನ್ ಎಲ್ಲಿ ಕೂಡ ನಮ್ಮ ಕುರಿ ಮ್ಯಾಲೆ ಅದಾವು, ಕಸ ಹೊಡೆಯೋದು ಬೇಡ, ನೀರ್ ಆದಷ್ಟು ಅದ ಇದ್ರ ಮೂಲಕ ಬೀಳ್ತೈತಿ. ಮೇವೇನ ಯಾವಾಗ ಒಂದ್ಸಲ ಒಯ್ದು ಸುರಿ ಬರೋದು ಆಗ್ಲಿ, ಅದ್ರ ಮೇಲೆ ಜವಾಬ್ದಾರಿ ನಮ್ದ ಜಾಗೃತಿ ಕಡಿಮೆ ಆಗ್ಬಿಡ್ತೈತಿ. ಹೆಂಗ್ ಮರಿ ಹೇಳ್ತಾವು, ಅವು ಏನ್ ಆಗೈತಿ ಏನಿಲ್ಲ ಅಬ್ಸರ್ವ್ ಮಾಡಕ್ ಆಗಲ್ಲ. ನಾವ್ ಅಲ್ಲಿ ಅವಕ್ಕ ಪದೇ ನಾವ್ ಅವ್ ಕಾಲಾಗ ಅಡ್ಡಾಡ್ದಂಗಲ್ಲ, ಅವು ಮರಿಗಳ ಪ್ರಾಬ್ಲಮ್ಗಳು ನಮಗೆ ಅನುಭವ ಸಿಗ್ತದ ನಮಗೆ. ನೀನು ವಾಗದಾಗ ಬಿಗ ಹಾಕ್ಯಂಡ್ ಎತ್ತಾಗ ಹೋದ್ರ ಅವು ತಿನ್ನೋದ್ ಯಾವಾಗ, ಯಾಗದ ಯಾವಾಗ. ಈತೇನದನಲ್ಲ ಇಡೀ ಕರ್ನಾಟಕ ನೋಡ್ತಾ ಇರ್ಲಿ, ಅದ ಏನಾಗ್ಲಿ ನಮ್ಮಪ್ಪ ಇದ್ರ ಮೇಲೆ ಇರ್ಬೇಕು. ಅವ್ನ್ ಕೋಟೆ ನಾನ್ ಬೇಕಾದಂಗ 10 ಲಕ್ಷ ಕಡಿಸ್ತಾನ, 15 ಲಕ್ಷ ಕಡಿಸ್ತಾನ, 10-20 ಲಕ್ಷ ಕಡಿಸ್ತಾನ, ಮಜಾ ಮಾಡ್ತಾನ. ನಮ್ಮ ಮ್ಯಾಲೆ ಅಡ್ಡಾಡ್ ನಮ್ಮಪ್ಪ ಅವ್ನ ಅಪ್ಪ ನಾನಿ 7 ಗಾಲಪ್ಪ ನಾನು ಅವತ್ತ ನನ್ ಮಾರನು
ಆತ ಅವತ್ತ ಆತ ನೆಲ್ ಕೆರ್ಕೊಂಡ್ ತಿನ್ನಪ್ಪ ಅನ್ಬಂದ್ ಅದ್ ನೆಲ್ ಮೇಲೆ ಬೆಳಿಬೇಕು ಅದು ನೆಲ್ ಮೇಲೆ ಅದು ಒಂದು ಅದ್ರದೇ ಆದ ಒಂದು ಇದು ಇರ್ತೈತಿ. ಅದು ಇಂತಲ್ಲೇ ಬದುಕ್ಬೇಕು, ಭೂಮಿ ತುಳಿಬೇಕು. ಅದು ನೆಲ್ ಮೇಲೆ ಬದುಕಿದ್ರೆ ಅದಕ್ಕೊಂದು ಇದು ಅದು ಶಾಂತಿ ಸಿಗ್ತದ ಮಕ್ಕನಕ. ಎಲ್ಲಿ ಹೋಗಿ ನಾವ್ ತಡಿಯಾಗ ಮಕ್ಕಂದ್ ನಾನ್ ಮಜಾ ಮಾಡ್ತಾನಪ್ಪ ಒಂದ್ 3 ದಿನದ ಅದು ಉಸಿರು ಹಾಕಿ ಮಕ್ಕಂತೈತಿ. ಈಗ ನೋಡು ಉಸಿರು ಹಾಕ ಅದಕ್ಕಿದೆ ಸುಖ ಸಂಪತ್ತು. ತಾಯಿ ರೂಪ ಬಿದ್ದಾಗ ಬೇಡ್ಕೊಂಡ್ ಬಂದಿರ್ತಾನ. ನನ್ ನೆಲನೇ ಭೂಮಿ ಹಾಡದವ ಮಳೆದೇವ ನಾನು ಏರಿಯಾನ ಮಾತ್ರ ನೆನಪಿದ್ದೆ. ಕುರಿಗಳನ್ನ ನಿಮ್ ಪ್ರಕಾರ ನಾವು ನೆಲದ ಮೇಲೆ ಆದಷ್ಟು ಮಟ್ಟಿಗೆ ನೆಲದ ಮೇಲೆ ಒಳ್ಳೆ ಇರ್ಬೇಕು. ನಾನ್ ಹೇಳ್ತಾನಲ್ಲ ನಾನು ಅವನು ರೊಕ್ಕ ಹೆಚ್ಚಾಗ್ಯವ್ ಇನ್ನೂ ರೊಕ್ಕ ಹೋಗವ ಅವ್ರು ಇನ್ನೂ ಕಳಿತಾನ ತಡೆಲಿ ಅಂತಂದು. ಹೆಂಗ್ ಕಳಿತಾನಪ್ಪ ಅಂದ್ರ ಮೇವುಲ್ಲ ಎಲೆಕ್ಷನ್ ಕೂಡಲ್ಲ ಬಂದ್ ನೀನಂತ ಕೇಳಿದ್ರೆ ನಾ 8,000 ಕೊಡು 10,000 ಮತ್ತೆ ಎಲ್ಲಿಂದ ಬಂದು ಬಂಡಲ ನಮ್ ದುಡ್ಡನ್ನ ಕಳಿತಾವ. ಯಾವ್ದಾರ ಕಾಯಿಲೆ ಬಂದ್ ಅಟ್ಯಾಕ್ ಆದ್ರನ ಹೊರಗಾದ್ ಕಷ್ಟ ಐತಿ. ಅವು ಭೂಮಿ ಮೇಲೆ ಇರ್ಬೇಕು. ಈಗ ಬೈಲ್ ಕುರಿ ಮೇಸ್ತಾರ ನಮ್ಮ ಹಿರಿಯರೆಲ್ಲ ಹೆಣ್ಗುರುಗಳನ್ನ ಬೈಲಾಗಿ ಫ್ರೀ ಅವ್ ನೋಡು ಎಷ್ಟು ಅದ್ರಲ್ಲಿ ಬೇಕಾದಷ್ಟು ಉದ್ದಾರ ಆಗಿದೆ. ಆಸ್ತಿಗಳು ಮಾಡ್ಕೊಂಡು ಅದನ್ನ ಮನೆ ಕಟ್ಟ ಒಂದ್ ಕುರಿ ಮಾರನಪ್ಪ ನೋಡ್ತಾನೆ ಕೇಳ್ತಾನೆ 8 ದಿವಸ ನಿಮ್ ಮನೆ ಕಟ್ಟ ಕೇಳಿ ಕೊಡ್ತಾನ ನಮ್ಮವನ್ನ. ಅಲ್ಲ ಇಲ್ಲ ಅದು ಹಂಗ ಅದು ದೇವ್ರ ಯಾವ ರೀತಿಯಾಗಿ ಅದನ್ನ ಈ ಸ್ಟಾರ್ಟಿಂಗ್ ಅದನ್ನ ಯಾವ ರೀತಿಯಾಗಿ ನಮಗೆ ಇದನ್ನ ಮಾಡಿ ಕೊಟ್ಟಿರ್ತಾನೆ. ಇದೇ ರೀತಿ ಬದುಕ್ಬೇಕ ಹಿಂಗ ಆಗ್ಬೇಕಂತ ನಮ್ ಹಿರಿಯರ ಕಾಲದಿಂದನೂ ಬಂದಿರ್ತದೆ. ಆ ಸಂಸ್ಕೃತಿ ಅದ ಸಂಸ್ಕೃತಿ ನಾವು ಈಗ ಅದನ್ನ ಏನೋ ಒಂದು ಹೈಟೆಕ್ ಆಗಿ ಮಾಡಕ್ ಹೋಗಿ ನಾವು ಅದನ್ನೆಲ್ಲ ತಿರ್ಗಾ ಮುರ್ಗ ಮಾಡಿ ಅದನ್ನ ಇವು ಇಲ್ಲಿದ್ದ ಒಯ್ದ್ ಮ್ಯಾಲಿಟ್ಟು ಸಾಕಕ್ ನಾನು ಎಲ್ಲೇ ಹೋಗನಲ್ಲ ನಾನು ಎಲ್ಲೆಲ್ಲಿ ಅಡ್ಡಾಡ್ತಾನ ಪಾಡಂತ ನಂದೇ ನಮ್ಮ ಅಪ್ಪಂದು ಕತಿ ಮಾಡ್ಕ್ಯಾರಿ ಅವ್ರಿಗೆ ಪೆಟ್ಟು ಬಿದ್ದಿಂದ ಗೊತ್ತಾಗತ್ತದು. 2 ವರ್ಷ ಅಲ್ಲಿ 3 ವರ್ಷ ಏನು ಅರ್ವಾಗತ್ತದ ಅಲ್ಲಿವರೆಗೆ ಅರ್ವಾಗದು. ಇದನ್ನ ಮಾತ್ರ ಸತ್ಯ ಐತಿ. ಇದನ್ ಮುಂದೆ ಇದ್ರಾಗ ಬೆಳಿಬೇಕು. ಈಗ ನೀವು ಈ ಕುರಿ ಸಾಕಾಣಿಕೆ ಈಗಲ 10-13 ವರ್ಷ ಅಂದ್ರೆ ಈಗ ನಿಮ್ಮ ಜೀವನ ಈ ಕುರಿ ಸಾಕಾಣಿಕೆ ಮಾಡಕ್ ಹಚ್ಚಿದ ಮೇಲೆ ಯಾವ ರೀತಿ ಬದಲಾವಣೆ ನಿಮ್ಮಲ್ಲಿ ಏನ್ ಚೇಂಜಸ್? ಪರವಲ್ಲಪ್ಪ ನಿಮಗೆ ಹೇಳ್ಕೋಬೇಕ ಅನ್ನೋದೊಂದಿದ್ರ ನಮಗೆ ಈ ತಿನ್ನ 4 ರೊಕ್ಕ ಕಂಡವು ಇತನಿಂದ ನಾವ್ ಬೈತವ್ ಇತನ್ ಬಿಟ್ರು ನಾನು ಭೂಮಿಯಾಗ ಒಂದ್ ನೀನು ಇದರಿಂದನ ನಿಮ್ ಜೀವನ ಇದರಿಂದನೇ ಜೀವನ. ಮಕ್ಳ ಅವ್ರವ್ರ ದಂಧ್ಯ ಏನ್ ಮಾಡ್ತಾನ? ಒಬ್ಬನು ಕಾರ್ ಮೆಕ್ಯಾನಿಕ್ ಮಾಡ್ತಾನ, ಒಬ್ಬನ್ ಬ್ಯಾರೆ ಆಗತ್ತವ ಏನ ಹೆಣ್ಮಗಳು ಶಾಲೆ ಹುಡುಗ ಹೋತಿ. ನಂದ್ 2 ಎಕರೆ ಹೊಲ ಕುರಿ ಸಾಕಾಣಿಕೆ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ತಣ್ಣ ಚೆನ್ನಾಗದ್ರಿ. ನಿಮ್ ಪ್ರಕಾರ ನಿಮ್ಗೆ ಯಾವ್ದೇ ಈಗ ಕುರಿ ಸಾಕಾಣಿಕೆ ಮಾಡ್ಕೊಂಡ್ ನಿಮ್ ಹೊಲ ಮಾಡ್ಕೊಂಡ್ ನಿಮ್ಗೆ ಏನೋ ತೊಂದ್ರೆ ಅನ್ಸಿಲ್ಲ? ಚೆನ್ನಾಗದ್ರಿ. ದೇವ್ರ ಕೊಟ್ಟಾನ ಅಲ್ಲ ಇದ್ರಲ್ಲಿ ಇಷ್ಟಪಟ್ಟು ಮಾಡಕ್ ಇದ್ರಾಗ ಎಷ್ಟಿದ್ರು ಕೊಟ್ಟಾನ. ನಮ್ಮ ಕೊಟ್ಟಿಲ್ಲ ಅಂದ್ರೆ ನನಗೆ ಮುದ್ದೆ ಊಟ ಹಾಕಲ್ಲ. ಅಲ್ಲ ನೀವು ಇದ್ರಾಗ ಸಂತೋಷವಾಗಿದ್ದೀರ? ನಿಧಾನ ಈ ತಿಳಿದ್ರಪ್ಪ ಅಂದ್ರೆ ನಾವು ಬೀದಿ ಬಿಕಾರಿ. ಈ ಚಾಕ್ಯಾಗಿಲ್ಲಪ್ಪ ಬೀದಿ ಬಿಕಾರಿ ನಾವು ಸಂತೋಷವಾಗಿ ಚಾಕರಿ ಮಾಡ್ತೀವಿ. ಕ್ಲಾಸ್ ಒಂದು ಉಂಟವು ನಮ್ಮಪ್ಪನ ಮಗಳು ನೆನೆಸ್ತಾವು ಕೊಟ್ಟಾನ ಆತನ ಸೇವೆ ಮಾಡ್ಕೊಂಡ್ ಇನ್ನೊಬ್ರದ್ದು ಹೆಂಗೈತಿ ಜಗತ್ತ ಗೊತ್ತಿಲ್ಲ. ನಂದು ಸ್ವಂತ ಅನುಭವ 64 ವರ್ಷದಿಂದ ಅಪ್ಪನ್ ಉಣ್ಕಾಂತ ಹೋಗದೆ ಚೆನ್ನಾಗೈತಿ. ಇನ್ನೊಂದು ಬಿಟ್ರೆ ಏನೇನು ನನ್ಗೆ ಏನಪ್ಪಾ ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಳ್ಳೋರ್ಗೆ ಬಹಳ ಒಳ್ಳೆ ಒಂದು ಅನುಭವ ಇದೆ. ನೀನ್ ಬೇಕಾದ ದುಡ್ಡು ಇರ್ಲಿ ಸಾಂದ ಹೋಗು ಹೇಳಿದಾನೆ ನೀನ್ ಮೆಟಾಣಿಕೆ ಸಾಂದ ಹೋಗು 2 ಕಟ್ಟಿಗೆ 3 ಕಟ್ಟಿಗೆ 4 ಕಟ್ಟಿಗೆ ಅದ್ರ ಲೆಕ್ಕ ನೋಡು. ನನಗೆ ಉಳಿತ ಇರಲ್ಲ. ಉಳಿದ ಅದನ್ನ ಯಾಕೆ ಮಾಡ್ಬೇಕಿ ಬಿಟ್ಟಾಕ್ ಬಿಡು ಹೋಗಿ ಎಲ್ಲಾರು ಕೂತ್ಕ. ಅಲ್ಲ ನಾವ್ ಏನೋ ಒಂದ್ ಹೇಳೋಣ ಅದು ಉಳಿಯೋದಲ್ಲ. ಯಾಕೆ ಉಳಿಲಿಲ್ಲಪ್ಪ ಅಂದ್ರ ನಮ್ದು ಏನೋ ಒಂದ್ ಅಲ್ಲಿ ನಾವ್ ಸರಿಯಾದ ರೀತಿಯಲ್ಲಿ ಮಾಡಿರಕ್ಕಲ್ಲ. ಅಲ್ಲಿ ತೋರ್ಸದ್ ನಿನಗೆ ನಮ್ದು ಏನೋ ಒಂದ್ ಎಡವಟ್ಟಿನಿಂದ ಅದು ನಮಗೆ ಲಾಸ್ ಅಲ್ಲಿ ತೋರ್ಸದ್ ನಿನಗೆ ಯಾಕದು ಲಾಭ ಆಗ್ಲಿಲ್ಲ ಅಂತಂದ ನಾನೀಗ ಮೋಸ್ಕಾರ ಮಾಡಿನ ಆತಗ ನನಗೆ ಸಿಗ್ಲಿಲ್ಲ. ಅದ್ರ ಚೆನ್ನಾಗಿತ್ತಪ್ಪ ಅಂದ್ರೆ ತಗ ಏಟಾರ ಹೋಗ್ಲಿ ಇರ್ಬಿಡ ಅಂತಾರ. ಅವ ಏನಲ್ದಂಗ 4,000 5,000 ಕೊಡ ಮತ್ತೆ ಎಲ್ಲಿ ಹೊತ್ಕೊಂಟು ಇದನ್ನ ಆಲೋಚನೆ ಮಾಡಿ ಫಸ್ಟ್. ಈಗ ನಾವು ಚೆನ್ನಾಗಿ ಸಾಕಿದ್ವಿ ಅಂದ್ರ ತಗೊಳ್ಳೋರು 1,000 2,000 ಮಾಡೋದಲ್ಲ ಇಷ್ಟಪಡ್ತಾರೆ. ಏನ್ ಹೇಳ ಅಂತಾನ. ನಾನು ಎಲ್ಲಿ ಬೇಕಲ್ಲಿ ಹೋಗವಲ್ಲ ಪೇಟೆಗ ಏನ್ ಹೇಳ ಅಂತ ನಂಗ ಸ್ಪಾಟ್ನ್ಯಾಗ 1,500 ರೂಪಾಯಿ ಹೋದವೇನು ಹೇಳಲ್ಲ. ಯಾಕಂದ್ರ ಅದರಿಂದ ಅಲ್ಲಿ ಚೆನ್ನಾಗಿ ಸಾಕಿರ್ತಾವ ರೈತರು. ಚೆನ್ನಾಗಿ ಸಾಕಿದ್ ಈಗ ನಮ್ ರೈತರುಗಳು ಒಂದು ಹುಮ್ಮಸ್ನಾಗ ಬಂದ್ಬಿಡ್ತಾರ ಹೊಸ್ದಾಗ. ನಾನು ಕುರಿ ಸಾಕ್ಬೇಕು, ನಾನು ಇದ್ರಾಗ ದುಡಿಬೇಕು,
ನಾನು ಅಷ್ಟ್ ಲಾಭ ತಗೋಬೇಕಂತ ಬಂದಾರ ಏನ್ ಮಾಡ್ತಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವ್ನ್ ಜಾಗೃತಿ ಮಾಡಲ್ಲ. ಅವ್ರ ತಲೆಗೆ ಏನ್ ಇರ್ತೈತಿ, ಇಷ್ಟು ದುಡ್ಡು ಅಷ್ಟ, ನಾನು ಇಷ್ಟು ದುಡ್ಡು ದುಡಿಬೇಕು ಅನ್ನೋದ್ ಇರ್ತೈತಿ. ಅವ್ರು ಈಸಿಯಾಗಿ ಬರೋದಲ್ಲ ಅದು. ಈ ಕುರಿ ಸಾಕಾಣಿಕೆಗೆ ಮಾತ್ರ ಈಸಿಯಾಗಿ ಯಾವ್ದು ಸಿಗಲ್ಲ. ಏನ ಈಗ ಕೆಲವು ವಿಡಿಯೋಗಳು ನೋಡ್ತಾರ, ಇದೊಂದ್ ಅಷ್ಟು ಲಾಭ ಇಷ್ಟು ಲಾಭ, ನಾ ತಿಂಗಳ 1 ಲಕ್ಷ 1.5 ಲಕ್ಷ ತಗಂತಾನೆ ಅನ್ನೋರು ಅದಾರ. ಅಂತವೆಲ್ಲ ಅಷ್ಟ ಅಂದಷ್ಟು ಸುಲಭ ಅಲ್ಲ. ಇದ್ರಲ್ಲಿ ದುಡ್ಡು ತಗೊಳ್ಳೋದು ಕಷ್ಟ ಐತಿ. ಕಷ್ಟಪಟ್ಟ ನೀಟಾಗಿ ನಾವ್ ಇದನ್ನ ನಡ್ಸ್ಕೊಂಡ್ ಹೋದ್ವಿ ಅಂದ್ರ ನಮಗೆ ಕೊಡ್ತೈತಿ. ಎಷ್ಟು ಕಷ್ಟ ಬಿಡ್ತೀಯ ಅಷ್ಟು ದುಡ್ಡು ಐತಿ ನೋಡಿ. ಇದನ್ನ ಮಾತ್ರ ಶಾಶ್ವತ ಐತಿ. ಎಷ್ಟು ಕಷ್ಟ ಇಲ್ದಂಗ ಮಾಡ್ತೀಯ, ಗಂಟೆ ಕೊಟ್ಟು ಇದ್ದದ್ದು ಏನು ಸಾಲಗಾರ ಮಗ ಹೋಗತ್ ನೋಡು. ಇಷ್ಟ ಅಲಕ್ಷ್ಯ ಮಾಡಿದಂತ ಇದ್ರಂತ ಒಳ್ಳೇದಲ್ಲ, ಇದ್ರಂತ ಕೆಡ್ಕೋಲ್ಲ. ಇತ್ತನ್ ಬೆನ್ನ ಎತ್ಕೊಂಡ್ ಇಲ್ಲಿ ಮಕ ಕಾಣಿಸಿನ ಎದ್ರ ರೊಕ್ಕ ಬಿದ್ರ ರೊಕ್ಕ, ಆತ್ ಮನಿ ಬಿಟ್ಟು ಹೋದ್ರ ರೊಕ್ಕ ಇದ್ರ ರೊಕ್ಕ. ಯಾಕೆ ಹೇಳ, ಸತ್ರ ರೊಕ್ಕ ಇದ್ರ ರೊಕ್ಕ. ಭೂಮಿಗೆ ಎಲ್ಲಿ ಉಳಿತೈತಿ, ನಾಶನಾಗಿ ಓಡ್ರ ಆತ. ಕೈಲಿ ಕೈಲಿ ಹಾಕಿ ಕೈಲಿ ಹಾಕು. ಇದು ಸತ್ರು ರೊಕ್ಕ ಕೊಡ್ತಾನ. ಈಗ ಇದ್ದ ಅದು ಇಕ್ಕಿ ಹಾಕಿದ್ರು ನಮಗೆ ನೋಡ್ರಿ. ಇಕ್ಕಿ ಏನ್ ಮಾಡ್ತೀರಿ ನೀವು? ಇಕ್ಕಿ ನೋಡ್ರಿ, ಒಂದು ಬೀಡಿಗೆ 5,000-6,000 ರೂಪಾಯಿ. ಅದನ್ನ ಹೇಳ ಇಡೀ ಕರ್ನಾಟಕದಲ್ಲಿ ಬೀಡಿ ಒಂದು ಬೀಡಿಗೆ 5,000-6,000 ರೂಪಾಯಿ. ನಾವ್ ಮನೆ ಹೊಲಕ್ ಹಾಕದಲ್ಲ, ಅದಕ್ಕೆ ಜರ್ಮಿಷನ್ ಅದಲ್ಲ. ಈಗ ಕೂಡ್ ಮಂದಿ ಹೊಲಕ್ ಹೋಗೈತಿ, ಅಡಿಕೆ ತಗೊಂಡ್ ಒಂದ್ ಬೀಡಿಗೆ 6,000. ನೀನು 4-5 ತಿಂಗಳಿಗೆ ಬರೀ ಇದ ಒಂದ್ 10-12 ಮರಿಯಿಂದಾನು ಒಂದ್ ಗಾಡಿ ಕೊಡ್ತೀರಿ. ಒಂದ್ ಪುಟ್ಟಿ 150 ರೂಪಾಯಿ ಒಂದ್ ಪುಟ್ಟಿ. ಅದು ಪುಟ್ಟಿ ಗಂಟ್ಲಿ ಕೊಡ್ತೀವಿ ಅಂತ. ವೇಸ್ ಪುಟ್ಟಿ ಹಾಕವನು 5,000 ರೂಪಾಯಿ ಹಾಕೈತಿ. ಅವ್ರ ಬಂದ್ ಹೋಯ್ತಾರ, ಅವ್ರ ಇಲ್ಲಿ ಬರ್ತಾರ. ಹಳ್ಳಿಯಾರ ಬಂದು ತುಂಬ್ಕೊಂಡ್ ಹೋಗಿ ಬರ್ತಾರ. ನೀವು ಹೇಳದ ಬೇಡ 150 ರೂಪಾಯಿ ಕೊಟ್ಟಿ ತುಂಬ್ಕೊಂಡ್ ಅಲ್ಲಿ ಬೇರೆ ಪ್ರಿವೋಟ್ ಇರ್ತೈತಿ. ಅವ್ನು ಒಂದ್ ಬೀಡಿಗೆ ತುಂಬ್ಕೊಂಡ್ ಹೋಗಿ. ಎಷ್ಟಾಗತ್ತೆ ಒಂದ್ ಬೀಡಿಗೆ? 5,000. ಒಂದ್ ಬೀಡಿಗೆ ಅದು 5,000. ಆರಾಮ್ ನಿಮಗೆ ಆ ಇಕ್ಕಿ ದುಡ್ಡೆಲ್ಲ ನಿಮಗೆ ಫೀಡ್ ಹಾಕತಿ. ಅಲ್ಲ ಈಗ ಸಾಕಾರಿಗೆ ಅದು ಒಂದು ನೋಡೋದಕ್ಕೆ ಹೇಳಿರಲ್ಲ, ಸತ್ತು ರೊಕ್ಕ ಇದ್ರ ರೊಕ್ಕ ಪ್ರತಿಯೊಂದು ರೊಕ್ಕ ಅದಕ್ಕ. ಈಗ ನಿಮಗೆ ಅದು ಕಾಳಿನ ಖರ್ಚರಾಗ್ಲಿ ತೆಗೆದು ಬಿಡ್ತೈತೆ. ಕಾಳಿಂದ ಅಲ್ಲಿ ಮತ್ತೊಂದು ಅಲ್ಲಿ ನನ್ನ ಮಟ್ಟಲ್ಲಿ ಯಾವ್ದಕ್ಕಲ್ಲಿ ಅದು ಜಮಾ ಮಾಡಿ ಅಲ್ಲಿಗ ಈ ಒಂದು ಕುರಿಯ ರೊಕ್ಕ 5,000 ಉಳಿತಪ್ಪ ಅಂದ್ರ ಕಾಳು ಅಷ್ಟು ಅದಕ್ಕೆ ತಂದ ಹಾಕ್ಯಾಡ್ತಾವ. 5,000 ಕೇಳಿ ಬರ್ತೈತ. ಅದು 2 ಬೀಡ್ ಹೊಡಿತೈತಿ. ನೆಕ್ಸ್ಟ್ ಬೀಡ್ಗೆ 2 ಬೀಡ್ ಅದು ಹೊಡಿತೈತಿ. 5 ಚೀಲ 5,000 ಕೊಟ್ರ 6 ಚೀಲ ಬರ್ತಾವ. ಅವು 3 ಇವು 3 ಮತ್ತೊಂದ್ ಬೀಡ್ ಹೋಗತ್ತದ. ಲೆಕ್ಕ ಮಾಡಿದ ಅದನ್ನ ಆ ರೊಕ್ಕ ಇದಕ್ ತುಂಬ್ಕೊಂತಾವ್. ಎದಕ್ಕ? ಕಾಳಿಗೆ. ಈ ಕಾಳು ಎಷ್ಟ್ ಹಾಕ್ತೀರಿ ನೀವು? ಈಗ ಒಂದ್ ಹಂತಕ್ ಬಂದ್ಮೇಲೆ ಈಗ ಉಣ್ಣಿ ಕಟ್ ಮಾಡಿದಿರಿ, ಈಗ ಆಲ್ರೆಡಿ ಕಟ್ ಮಾಡಿದಿರಿ ನೀವು. ಅರ್ಧ ಕೆಜಿ ಅಷ್ಟ. ಅರ್ಧ ಕೆಜಿ ಲೆಕ್ಕಕ್ಕೆ ಹಾಕಿ. ಅರ್ಧ ಕೆಜಿ 3 ತಿಂಗಳ ಮಟ್ಟ ಅರ್ಧ ಕೆಜಿ. ಮುಂದೆ ಏನಾರ ಮತ್ತೆ ತಿನ್ನತ್ತಪ್ಪ ಅಂದ್ರ ಮತ್ತ ಹೆಚ್ಚಿಗೆ ಹೋಯ್ತಾವ ಅಷ್ಟ. ಹೌದಾ? ಹೆಚ್ಚಿಗೆ ತಿನ್ನೋ ಯಾವ ಹೆಚ್ಚಿಗೆ ತಿಂತಪ್ಪ ಅಂದ್ ಹೆಚ್ಚಿಗೆ ಹೋಯ್ತಾವ. ಮತ್ತ ಅಲ್ಲಿ ಮೇವು ಕಮ್ಮಿ, ಮೇವ್ ಹೆಚ್ಚಿಗೆ ತಿಂದ್ರೆ ಕಾಳು ಕಮ್ಮಿ ಮಾಡ್ಕೊಂತಾವ. ಮೇವ್ ಒಳ್ಳೆ ಚೆನ್ನಾಗ್ ತಿಂತಪ್ಪ ಕಾಳು ಕಮ್ಮಿ ಮಾಡ್ಬಿಡ್ತಾವ. ಯಾಕಂದ್ರ ಮೇವ್ ಫುಲ್ ಹೊಡಿತಪ್ಪ ಅಂದ್ ಕಾಳು ಕಮ್ಮಿ ಮಾಡ್ಬೇಕು. 2 ಈಕ್ವಲ್ ಆಗಿಬಿಟ್ರ ರೀಜನ್ ಆಗಿಬಿಟ್ರ ಜೀರ್ಣ ಆಗೋದ್ ಕಷ್ಟ, ಕೆಟ್ಟ ಬಿಡ್ತದೆ. ಮರಿ ಆರೋಗ್ಯ. ಈಗ ಅಣ್ಣ, ನಿಮ್ ಪ್ರಕಾರ ಈಗ ಹೊಸದಾಗಿ ಮಾಡಾರ ಈ ಕುರಿ ಸಾಕಾಣಿಕೆನ ಸಿಂಪಲ್ ಆಗಿ ಹೇಳ್ಬಿಡ್ರಿ, ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಮಾಡಿದ್ರೆ ಒಳ್ಳೇದು? ನೋಡ್ರಿ, ಅವ್ರವ್ರ ವ್ಯಕ್ತಿ ಫಸ್ಟಿಗೆ 4 ಅಲ್ಲಿ 5 ಅಲ್ಲಿ ಕಟ್ಕೋಬೇಕು. ಫಸ್ಟಿಗೆ ಅದೇನು ಅದ್ರಾಗ ಅನುಭವ ಇಲ್ಲಪ್ಪ ಏನಿಲ್ಲಪ್ಪ ಅಂದ್ರ ಅದ್ರ ತಿಳ್ಕಂತ ಮೆಥಡ್ ಮೇನು ಅವನು ಇದ್ರ ಮಾತ್ರ 5-6 ಕಟ್ಕೋಬೇಕು. ಕಟ್ಟಿ ಎತ್ತಾಗ ಹೋಗ್ಕನಂದ್ರ ಮೇವಾಗ್ಲಪ್ಪ ಅಂದ್ರ ಅದ್ರಂತ ಅವ್ನ ಸೋಬದಲ್ಲಿ ಯಾವ್ದ ಮಾಡ್ಲೇಬಾರ್ದು, ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ಈ ಕೈ ಕಟ್ಟಿಗೆ ನಮ್ಗೆ ಕೂತ್ಕೋಬೇಕು. ಅದ್ರ ನೀನ್ ಲೆಕ್ಕ ತಿಳ್ಕೊಬೇಕಂದ್ರ ಒಂದು ಬೀಡು ಐತಿ ಬರ್ತೈತಿ ಅಕ್ಕತೆ ಇಲ್ಲ ನನಗೆ ಒಟ್ಟಿಗೆ ಖರ್ಚು ತೆಗೆದು ಅವನ ಅದನ್ನ ಫಸ್ಟ್ ಯೋಚನೆ ಮಾಡಿ ಮುಂದರಿಬೇಕು ನೋಡು. ಈಗ ನೀವು ಶೆಡ್ ಮಾಡ್ಕೊಂಡ್ರಿ, ಇದನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ರ ಇತ್ತೀಚಿಗೆ? ಸ್ಟಾರ್ಟಿಂಗ್ ಮಾಡ್ಕೊಂಡ್ರಿ ಅವನ್ನ. ಈಗ ಹೊಸದಾಗಿ ಮಾಡಾರ ಒಂದು ಸಿಂಪಲ್ ಆಗಿ ಈಗ ನೀವು ಮಾಡ್ಕೊಂಡಿರಿ, ಎಲ್ಲ ಶೀಟಿಂದ ಹಾಕಿದ್ರಿ, ಜಂಗ್ ಶೀಟ್ ಹಾಕಿ ಮಾಡ್ಕೊಂಡಿರಿ. ಇಷ್ಟು ಮಟ್ಟಿಗೆ ಸ್ಟಾರ್ಟಿಂಗ್ ನಾವು ಮಾಡ್ಕೊಂಡು ಇದ್ರಲ್ಲಿ ಅನುಭವ ತಗೊಂಡ ಮುಂದೆ ಅವ್ರು ಇದ್ರಲ್ಲಿ ಉಳಿಸ್ಕೊಂತವಪ್ಪ ನಾವು ಉಳಿಸ್ಕೊ ಬಲ್ವಿದ್ರಾಗ ಅನ್ನೋದು ಅನುಭವ ಗೊತ್ತಾದ್ಮೇಲೆ ಅವ್ರ ಹೈಟೆಕ್ ಮಡಿಕೆಯಲ್ಲಿ ಯಾವ ತರ ಶೆಡ್ ನಿಮ್ಮ ಯೋಗ್ಯತೆ, ಅವ್ರವ್ರ ಯೋಗ್ಯತೆ ದುಡ್ಡಿನ ತಾಕತ್ತದ. ಇನ್ನು 10 ಹಾಕ್ಬೋದು, ಅವ್ರ ಶಕ್ತಿ ಅಲ್ಲ 20 ಕಟ್ಬೋದು, 40 ಕಟ್ಬೋದು. ನಿನ್ನ ದುಡ್ಡು ತಾಕತ್ತಿ ಮೇಲೆ ಆಗ್ತಾ ಹೆಂಗಂಗ್ ಕೊಡ್ತಾನ ಹಂಗ್ ಕೊಡ್ಬೋದು, ಕಟ್ಬೋದು. ಮತ್ತ ಹಂಗಂಗ್ ಕೊಡ್ಲಿಲ್ಲಪ್ಪ ಅಂದ್ರ ಇನ್ನೊಂದು 4 ಕಳೀತಿ. ಇಷ್ಟ
ನನ್ನ ಸ್ವಂತ ಅನುಭವ. ಈಗ ನಿಮ್ ಪ್ರಕಾರ ನೀವು ಚೆನ್ನಾಗದ್ರಿ ಕುರಿ ಸಾಕಿ? ನಾವು ಈಗ ಹೆಂಗದವ ಹಿಂಗೇ ಬಂದವ. ಇದನ್ನ ಬಿಟ್ರಿ ಹತ್ತಿ ಮುಂದಕ್ ಹೊರದಲ್ಲ, ಎಂದಕ್ಕೂ ಜಗ್ಗಿಲ್ಲ. ಅದ್ ಕೊಡ್ತಾನ ನಾವು ಉಣ್ಣೋದಕ್ಕೂ ನಮ್ಮ ಹೆಂಡ್ರ ಮಕ್ಕಳು. ಅಣ್ಣ, ವೀಕ್ಷಕರ ಪರವಾಗಿ ನೀವೊಂದು ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂತ ರೈತರಿಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಚಾನಲ್ ಪರವಾಗಿ ನಮಸ್ಕಾರ. 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 ನೋಡಿದ್ರಲ್ಲ ವೀಕ್ಷಕರೇ, ಈ ಸಣ್ಣದಾಗಿ ಕುರಿ ಫಾರಂ ಮಾಡ್ಕೊಂಡ್ರೆ ಅವ್ರು ಯಾವ ರೀತಿಯಾಗಿ ಜೀವನದಲ್ಲಿ ಸಕ್ಸಸ್ ಆದ್ರೆ ಅನ್ನೋದನ್ನ ನಿಮ್ಮ ಪರವಾಗಿ ನಾನು ಇಲ್ಲಿ ಒಂದು ಸಣ್ಣದಾಗಿ ಕುರಿ ಸಾಕಾಣಿಕೆ ಮಾಡಿ ಸಕ್ಸಸ್ ಆದಂತ ರೈತರನ್ನ ಮಾತಾಡ್ಸಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.